ಕರ್ಮ ಪಾಪಿಯಾದೆ ಏಕದೇವರಾಜ್ಞೆ ಮೀರಿದೆ. ಯಾಕೆ ಪಾಪ ಭೋಗವೆನ್ನದೆ ಹಾಕು ಜನರ ಕೂಡಿ ಬಾಳಿದೆ. ಸಾಕು ಸಾಕು ಎನ್ನ ಸ್ವಾಮಿ, ಸಾಕು ಸಾಕು ಎನ್ನ ಸ್ವಾಮಿ, ತಾಕು ಎದೆಯೊಳು ದಿವ್ಯ ಪ್ರೇಮಿ. ಬಾರೈ ಬಾರೈ ಪರಿಶುದ್ಧಾತ್ಮನೇ, ನರ ಪಾಪಿಯದೆಯೊಳು ತಾರೈ ತಾರೈ ಜೀವವರವನ್ನೇ. ಯಾವ ಪುಣ್ಯವು ಕಾಣೆ ನಿನ್ನೊಳಗೆ, ನಿರ್ಭಾಗ್ಯದೊಡನೆ ಹೇವ ಗುಣದಿ ಬಂದೆ ನಿನ್ನಡಿಗೆ. ಯಾವ ಪುಣ್ಯವು ಕಾಣೆ ನಿನ್ನೊಳಗೆ, ನಿರ್ಭಾಗ್ಯದೊಡನೆ ಹೇವ ಗುಣದಿ ಬಂದೆ ನಿನ್ನಡಿಗೆ. ಜೀವನಾಯಕನರ್ಪಿಸಿದ ನಿಜ ದಾವುತಿಯ ಸುಪುಣ್ಯವಿಡಿದು ಹೇವರಿಸುವ ಪಾಪಿಯನಗೆ, ಹೇವರಿಸುವ ಪಾಪಿಯನಗೆ ಈವದಾದರಿಕನೇ ವರವ. ಬಾರೈ ಬಾರೈ ಪರಿಶುದ್ಧಾತ್ಮನೇ, ನರ ಪಾಪಿಯದೆಯೊಳು ತಾರೈ ತಾರೈ ಜೀವವರವನ್ನೇ. ಧಾರಿಣಿಯಲ್ಲಿ ಭಾರದಿಂದ ವಿಚಾರಗೊಂಡು ಅಲೆಯುದಿಹೆನೆ, ಪೂರಣ ಕಟಾಕ್ಷದಿಂದ ಪೂರಣ ಕಟಾಕ್ಷದಿಂದ ಸೇರು ಎನ್ನಯ ಮನಸ್ಸಿನೊಳಗೆ. ಬಾರೈ ಬಾರೈ ಪರಿಶುದ್ಧಾತ್ಮನೇ. ಆಮೇನ್. ಆಮೆನ್. ಉತ್ತಮವಾದಂತಹ ಹಾಡಿಗಾಗಿ ಹಿರಿಯರಾದಂತಹ ಚಿನ್ನಪ್ಪ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೂ ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಸಹೋದರ ಜಾನ್ ಡೇವಿಡ್ ಅವ್ರಿಗೂ ಕೂಡ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಬೆಳಗಿನ ಜಾವದಲ್ಲಿ ದೈವಿಕ ಮಾನ್ನವನ್ನ ತರುವಂತವರು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಹಿರಿಯರಾದಂತಹ ಜಾನ್ಸನ್ ಶರಣಪ್ಪ ಅವರು ಪ್ರಾಯದಲ್ಲಿಯೇ ಅವರು ದೇವರನ್ನ ಅರಿತವರಾಗಿ ಕ್ರೈಸ್ತ ಕುಟುಂಬದಲ್ಲಿ ದೇವರನ್ನ ಅರಿಯುತ್ತಾ ತಿಳಿಯುತ್ತಾ ಸತ್ಯದಲ್ಲಿ ಬೆಳೆಯುತ್ತಾ ದೇವರ ಆತ್ಮನಿಂದ ನಡೆಸಲ್ಪಡುತ್ತಾ ಸಭೆಯಲ್ಲಿ ಅನೇಕ ರೀತಿಯಲ್ಲಿ ದೇವರ ಸೇವೆಗೆ ಉತ್ತಮವಾದಂತಹ ಹುದ್ದೆಗಳನ್ನ ನಿರ್ವಹಿಸಿ ಇವತ್ತು ಅವರು ನಮ್ಮ ಜೊತೆಯಲ್ಲಿ ಆತ್ಮೀಕವಾದಂತಹ ಭೋಜನವನ್ನ ನೀಡಲು ಸಿದ್ಧರಾಗಿದ್ದಾರೆ. ಕರ್ತನ ಆತ್ಮನು ಅವರನ್ನು ನಡೆಸಲಿ ಮತ್ತು ಅವರ ಮುಖಾಂತರವಾಗಿ ನಮ್ಮೊಟ್ಟಿಗೆ ಮಾತನಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ತುಂಬ ಹೃದಯದಿಂದ ಈ ಕಾರ್ಯಕ್ರಮದ ಪರವಾಗಿ ತಮ್ಮೆಲ್ಲರ ಪರವಾಗಿ ರಕ್ಷಕನಾದಂಥ ಯೇಸು ಕ್ರಿಸ್ತನ ಮೊದಲ ನಾಮದಲ್ಲಿ ಈ ಬೆಳಗಿನ ಆರಾಧನೆಗೆ ಹಾಗೂ ದೈವಿಕ ಸಂದೇಶಕ್ಕಾಗಿ ಅವರನ್ನು ಆಹ್ವಾನಿಸ್ತೇನೆ. ಸಹೋದರರೇ, ಜಾನ್ಸನ್ ಶರಣಪ್ಪ ಅವರೇ, ಇದು ನಿಮ್ಮ ಸಮಯ. ನೀವು ದೈವಿಕ ಮನ್ನವನ್ನ ತರಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ವಂದನೆಗಳು ಪಾಸ್ಟರ್. ದೇವರ ನಾಮಕ್ಕೆ ಸ್ತೋತ್ರ. ಈ ಬೆಳಗಿನ ಸಮಯದಲ್ಲಿ ಸಂತೋಷವಾಗಿ ನಾವು ಆತನನ್ನು ನಾವು ಸೇವಿಸಬೇಕಾಗಿದೆ. ಈ ಬೆಳಗಿನ ಸಮಯ ಈ ಲೋಕದಲ್ಲಿ ಎಲ್ಲವೂ ಬ್ಯುಸಿ ಇರುವಂತಹ ಲೋಕದಲ್ಲಿ ನಾವಿದ್ದಾಗ ಈ ಸಮಯದಲ್ಲಿ ಇದ್ದೇವೆ. ಆದರೂ ನಾವು ಎಷ್ಟು ಭಾಗ್ಯವಂತರು. ನಾವು ದೇವರ ವಾಕ್ಯವನ್ನು ಮುಂದಾಗಿ ಆತನ ದಿನಗಳಲ್ಲಿ ನಾವು ಅಂದ್ರೆ ಈ ದಿನಗಳನ್ನು ಪ್ರಾರಂಭಿಸಕ್ಕಿಂತ ಮುಂಚೆ ಆತನನ್ನು ನಾವು ಜ್ಞಾಪ ಮಾಡಿಕೊಂಡು ಆತನ ಸನ್ನಿಧಿಯಲ್ಲಿ ಸ್ವಲ್ಪ ಧ್ಯಾನ ಮಾಡುವ ಸಮಯವು ಈ ಜೂಮ್ ಮುಖಾಂತರ ಈ ಕಾರ್ಯಕ್ರಮದಲ್ಲಿ ನಮಗೆ ಭಾಗಿಯಾಗಲಿಕ್ಕೆ ಸಹಾಯ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮವು ಕ್ರಮೇಣ 5 ವರ್ಷಗಳಿಂದ ಬರ್ತಾ ಇದೆ. ದೇವರ ನಾಮಕ್ಕೆ ಸ್ತೋತ್ರ. ಎಷ್ಟೋ ಜನರು ಈ ಒಂದು ಕಾರ್ಯಕ್ರಮದ ಮೂಲಕ ಆತ್ಮೀಕವಾಗಿ ಬೆಳವಣಿಗೆ ಹೊಂದಿದ್ದಾರೆ. ತಮ್ಮನ್ನು ತಾವು ಸಿದ್ಧ ಮಾಡಿಕೊಂಡಿದ್ದಾರೆ ದೇವರ ಒಂದು ರಕ್ಷಣೆಯ ಭಾಗ್ಯಕ್ಕಾಗಿ.
ಈ ದೇವರ ರಕ್ಷಣೆಯ ಭಾಗ್ಯ ದೇವರು ನಮಗೆ ಉಚಿತವಾದ ಕೊಟ್ಟಂತ ಒಂದು ಸೌಭಾಗ್ಯವಾಗಿದೆ. ಸೊ ಅದರಲ್ಲಿ ನಾವು ಪಾಲ್ಗೊಂಡು ಅದರ ಚಿತ್ತದ ಪ್ರಕಾರ ನಾವು ನಡೆದಂತ ಪಕ್ಷದಲ್ಲಿ ಖಂಡಿತ ಆ ಸೌಭಾಗ್ಯದಲ್ಲಿ ನಾವು ಇರುವಂತ ಒಂದು ಯೋಜನೆಯನ್ನು ದೇವರು ಮಾಡಿದ್ದಾರೆ. ನಮ್ಮ ಈ ಮಧ್ಯದಲ್ಲಿ ಒಂದು ಒಳ್ಳೆಯ ಹಾಡನ್ನು ಹಾಡಿದ್ದಾರೆ ನಮ್ಮ ಚಿನ್ನಪ್ಪ ಸಾತ್ವಿಕ್ ಅವರು. ಅದು ಅರ್ಥಗರ್ಭಿತವಾದಂತಹ ಹಾಡುಗಳು. ನಾವು ಅದನ್ನ ಕೇಳಿಸ್ಕೊಂಡಾಗ ಅಷ್ಟೇ ನಮ್ಗೆ ಮನಸ್ಸು ತೃಪ್ತಿ ಬರ್ತದೆ. ಈ ಲೋಕದಲ್ಲಿ ಕಷ್ಟಗಳು, ಸಂಕಟಗಳು, ಬೆಳಗ್ಗೆ ಎದ್ದ ತಕ್ಷಣ ಈ ಲೋಕದ ವ್ಯವಹಾರಗಳಲ್ಲಿ ತೊಂದರೆಗಳು, ಮನಸ್ಸು ಗಲಿಬಿಲಿ ಇರುವಂತಹ ಈ ಸಂದರ್ಭಗಳಲ್ಲಿ ನಾವಿರುವಾಗ ಅಂತ ಹಾಡುಗಳನ್ನು ನಾವು ಕೇಳುವಾಗ ತುಂಬಾ ಹೃದಯದಿಂದ ನಾವು ಆಲಿಸಿದಾಗ ನಮ್ಗೆ ಎಷ್ಟೋ ತೃಪ್ತಿಯನ್ನು ತರುವಂತಹ ವಾಕ್ಯಗಳು ದೇವರ ವಾಕ್ಯಗಳಲ್ಲಿ ಬರೆಯಲ್ಪಟ್ಟಿದೆ. ಅದನ್ನ ನಾವು ಓದಿ, ಅದನ್ನ ಹಾಡಿ, ಅದನ್ನ ಮನನ ಮಾಡಿಕೊಂಡಾಗ ಸಂತೋಷವಾಗಿ ಈ ಒಂದು ಗಲಿಬಿಲಿ ಲೋಕದಲ್ಲಿ ನಾವಿರುವಾಗ ಅದನ್ನ ನಾವು ಪಡ್ಕೊಂಡಾಗ ಭಾಗ್ಯವಂತರು. ಇಂಥ ಯೋಜನೆಯನ್ನು ದೇವರು ನಮಗೆ ಮಾಡಿದ್ದಾರೆ. ಆ ಒಂದು ರಕ್ಷಣೆಯ ಭಾಗ್ಯ ದೇವರು ನಮಗೆ ಒಳ್ಳೆಯ ಭಾಗ್ಯ ಅದನ್ನು ನಮಗೆ ಕೊಟ್ಟಿದ್ದಾರೆ. ಅದನ್ನು ನಾವು ಪಡ್ಕೊಳ್ಳುವಂಥದ್ದು ನಮ್ಮ ಕರ್ತವ್ಯವಾಗಿದೆ. ಅದನ್ನ ನಡೆಸ್ಕೊಂಡು ಹೋಗುವಂಥದ್ದು ನಮ್ಮ ಕರ್ತವ್ಯವಾಗಿದೆ. ಇದನ್ನು ನಾವು ಬೇರೆಯವ್ರಿಗೆ ತಿಳಿಸ್ಬೇಕು. ಈ ರಕ್ಷಣೆಯ ಭಾಗ್ಯ ಫ್ರೀಯಾಗಿ ಕೊಟ್ಟಂತ ಈ ದೇವರ ಭಾಗ್ಯವನ್ನು ನಾವು ಬೇರೆಯವ್ರಿಗೆ ತಿಳಿಸ್ಬೇಕು. ಅವರು ಭಾಗ್ಯ ಆಗ್ಬೇಕು, ಅವರು ಈ ಪರಲೋಕ ರಾಜ್ಯಕ್ಕೆ ಬರಬೇಕು, ಅವರು ರಕ್ಷಣೆಯ ಮಾರ್ಗವನ್ನು ಹೊಂದಬೇಕು. ಅವರು ಈ ಲೋಕ ಗಡಿಬಿಡಿ ಲೋಕದಲ್ಲಿ ಅಥವಾ ಚಂಚಲವಾದ ಲೋಕದಲ್ಲಿ, ಈ ಲೋಕದಲ್ಲಿ ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ಪಡುವಂತ ಈ ಲೋಕದಲ್ಲಿ ಶಾಂತಿ ಸಮಾಧಾನ ಬರಬೇಕಾದ್ರೆ ಈ ಲೋಕ ಬೇರೆ ಜನರ ಗುಣ ನಾವು ತಿಳಿಸ್ಬೇಕು. ಆವಾಗ ಅವರು ಕೂಡ ಶಾಂತಿ ಸಮಾಧಾನದಿಂದ ಜೀವಿಸಲಿಕ್ಕೆ ಸಾಧ್ಯವಾಗುತ್ತದೆ. ಆ ಒಂದು ಯೋಜನೆಯನ್ನು ನಮ್ಮ 1980ರಲ್ಲಿ ಒಂದು ವಿಶೇಷವಾದಂತ ಗ್ಲೋಬಲ್ ಮಿಷನ್ ಒಂದು ಕಾರ್ಯಕ್ರಮವನ್ನು ಸೆವೆಂತ್ ಅಡ್ವೆಂಟಿಸ್ಟ್ ಮುಖಾಂತರವಾಗಿ ಅದು ನೆರವೇರಿಸಲ್ಪಟ್ಟಿದೆ. ಇಷ್ಟಿಗೆ ಅದು 45 ವರ್ಷಗಳವರೆಗೆ ಅದು ಈಗ ಆಗಿದೆ. ಆ ಒಂದು ಕಾರ್ಯಕ್ರಮದ ಒಂದು ಉದ್ದೇಶವೇನೆಂದ್ರೆ, ಎಲ್ಲಿ ಕ್ರೈಸ್ತರು ಇಲ್ಲವೋ ಅನ್ಯರು ಇರುವ ಸ್ಥಳದಲ್ಲಿ ಇವರು ಹೋಗಿ ಅಲ್ಲಿ ಸಣ್ಣ ಸಭೆಯನ್ನು ಪ್ರಾರಂಭಿಸಬೇಕೆಂಬ ಒಂದು ಒಳ್ಳೆಯ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ. ಯಾಕಂದ್ರೆ ಈ ಒಂದು ಸನ್ನಿವೇಶಗಳು ಯೇಸು ಸ್ವಾಮಿಗೆ ಒಂದು ವಿಶೇಷವಾದಂತ ಒಂದು ಜನರಾಗಿ ಅಲ್ಲಿ ನಾವು ಏನಾಗ್ಬೇಕು, ಸಾಕ್ಷಿಯ ಮಕ್ಕಳಾಗಿರ್ಲಿಕ್ಕೆ ಅವರು ಆರಿಸಿಕೊಂಡಿದ್ದಾರೆ ನಮ್ಮನ್ನು. ಈ ಒಂದು ಸಾಕ್ಷಿಯ ಜೀವಿತ ಬೇರೆಯವರಿಗೆ ತಿಳಿಸಬೇಕು ಎಂಬುದಾಗಿ ಅವರ ಉದ್ದೇಶ. ಯಾಕಂದ್ರೆ ಎಲ್ಲರೂ ರಕ್ಷಣೆ ಹೊಂದಬೇಕೆಂಬ ಒಂದು ಉದ್ದೇಶ ಅವರಿಗಿರುವುದರಿಂದ ಈ ಒಂದು ಉದ್ದೇಶದಲ್ಲಿ ನಾವು ಭಾಗಿಯಾಗಿರ್ಬೇಕೆಂಬುದಾಗಿ ಆತನ ಒಂದು ಉದ್ದೇಶವಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಜನರಲ್ ಕಾನ್ಫರೆನ್ಸ್ ನಲ್ಲಿ 6 ಡೈರೆಕ್ಟರ್ಗಳ ಮುಖಾಂತರವಾಗಿ ಪ್ರಾರಂಭವಾಗಿದೆ ಈ ಕಾರ್ಯಕ್ರಮ ಗ್ಲೋಬಲ್ ಮಿಷನ್. ನಮ್ಮ ಪಾಸ್ಟರ್ ರಾಜು ಸರ್ ಅವರು ಕೂಡ ಈ ಒಂದು ಗ್ಲೋಬಲ್ ವರ್ಕರ್ಸ್ ಗಳ ಬಗ್ಗೆ ಅವರಿಗೆಲ್ಲ ಗೊತ್ತಿದೆ. ಇದು ನಮಗೂ ಕೂಡ ಈ ಗ್ಲೋಬಲ್ ವರ್ಕರ್ಸ್ ಗಳ ಮುಖ್ಯ ಉದ್ದೇಶ ಕ್ರೈಸ್ತರ ಸಭೆಗಳು ಅಥವಾ ಕ್ರೈಸ್ತ ಜನರು ಎಲ್ಲಿ ಇಲ್ಲವೋ ಅವ್ರಿಗೂ ಈ ಕ್ರೈಸ್ತನ ಒಂದು ಯೋಜನೆಯನ್ನು ತಿಳಿಸ್ಬೇಕು, ರಕ್ಷಣೆ ಮಾರ್ಗ ತಿಳಿಸ್ಬೇಕು, ಈ ಲೋಕದ ಶಾಂತಿ ಸ್ವಭಾವದ ಜೀವನವನ್ನು ಮಾಡ್ಲಿಕ್ಕೆ ಒಂದು ದಾರಿಯನ್ನು ಅವ್ರಿಗೆ ಕಲಿಸಿಕೊಡಬೇಕು ಎಂಬುದಾಗಿ ಅವರ ಉದ್ದೇಶವಾಗಿದೆ. ಈ ಒಂದು ಯೇಸು ಕ್ರಿಸ್ತನ ಯೋಜನೆ ಇದಾಗಿದೆ. ಇದು ರಕ್ಷಣೆ ಭಾಗ್ಯವನ್ನು ಇತರರಿಗೆ ತಿಳಿಸಬೇಕು ಎಂಬುದಾಗಿ ಈ ಒಂದು ಗ್ಲೋಬಲ್ ಮಿಷನ್ ನ ಒಂದು ಕಾರ್ಯಕ್ರಮ. ಗ್ಲೋಬಲ್ ಅಂದ್ರೆ ಈ ಪ್ರಪಂಚವನ್ನ ದೇವರ ವಾಕ್ಯವನ್ನು ತಿಳಿಸುವಂತ ಆ ಮಿಷನ್ ಅಥವಾ ಒಂದು ಸುವಾರ್ತೆಯ ಒಂದು ಯೋಜನೆ. ಸೊ ಅದಕ್ಕಾಗಿ ಆತನು ಯೇಸು ಸ್ವಾಮಿ ಅವರು 2ನೇ ಸಲ ಬರುವುದಕ್ಕಿಂತ ಮುಂಚೆ ಇದೆಲ್ಲ ನಾವು ಮಾಡಬೇಕಾಗಿದೆ. ಯಾಕಂದ್ರೆ ರಕ್ಷಣೆ ಎಂಬುದು ಪ್ರತ್ಯೇಕವಾಗಿ ದೇವರು ಮಾಡಿದ್ದಾರೆ. ರಕ್ಷಣೆಯನ್ನು ದೇವರು ಮಾಡಿದ್ದಾರೆ. ನಾವು ನಮ್ಮ ಪಾಪಗಳ ಮುಖಾಂತರವಾಗಿ ಅದನ್ನು ಕಳ್ಕೊಳ್ಳುವಂತ ಸಂದರ್ಭ ಇದ್ದಾಗಲೂ ಕೂಡ ಆತನ ಒಂದು ಯೋಜನೆಯನ್ನು ಮಾಡಿದ್ದಾನೆ. ಸ್ವಾಮಿ ನಮ್ಮನ್ನು ರಕ್ಷಿಸು ಎಂದು ಹೇಳುವ ಮನುಷ್ಯನ ಒಂದು ವಿಜ್ಞಾಪನೆ ಅಲ್ಲಾದರೂ ಕೂಡ ದೇವರೇ ಕರುಣಾಮಯ ಆಗಿರೋದ್ರಿಂದ, ಪ್ರೀತಿಯುಳ್ಳ ದೇವರು ನಮಗೆ ಆಗಿರೋದ್ರಿಂದ ಆತನ ಕರುಣೆಯಿಂದ ನಮಗೇನ್ ಮಾಡಿದ್ದಾನೆ, ಒಂದು ರಕ್ಷಣೆಯ ಸೌಭಾಗ್ಯವನ್ನು ಆತನು ಪ್ರಿಪೇರ್ ಆಗಿ ಮಾಡಿಕೊಂಡಿದ್ದಾರೆ, ನಮಗೆ ಕೊಟ್ಟಿದ್ದಾರೆ. ಈಗ ಎಕ್ಸಾಂಪಲ್ ಆಗಿ ನಮ್ಗೆ ಒಂದು ಉದಾಹರಣೆ ನಮ್ಗೆಲ್ಲರೂ ಗೊತ್ತಿದೆ. ಆದಾಮ ಅವಳನ್ನು ತನ್ನ ಪ್ರೀತಿಯ ಒಂದು ಯೋಜನೆಯನ್ನು ಮಾಡಿದಂತ ಒಂದು ರಕ್ಷಣೆ ಮಾರ್ಗಕ್ಕೆ ತನ್ನ ಈ ಲೋಕದಲ್ಲಿರುವಂತಹ ಜನರ ಒಂದು ಉದ್ದೇಶಗಳನ್ನು ನೆರವೇರಿಸಿ ಅವರು
ಈ ಲೋಕದಲ್ಲಿ ಒಂದು ಜನರ ಒಂದು ಸಂಬಂಧಗಳ ಮುಖಾಂತರವಾಗಿ ರಕ್ಷಣೆ ಮಾರ್ಗವನ್ನು ಯೋಜನೆ ಮಾಡ್ಲಿಕ್ಕೆ ಅವರು ಮಾಡಿದಂತ ಆದಾಮನನ್ನು ಸೃಷ್ಟಿ ಮಾಡಿದ್ದಾರೆ. ಯಾಕಂದ್ರೆ ಅವ್ರು ಒಬ್ಬರೇ ಇರಬಾರ್ದು, ಯೇಸು ಯೆಹೋವ ದೇವರು ಒಬ್ಬರೇ ಇರಬಾರ್ದು ಎಂಬುದಾಗಿ, ಅವರ ಅನ್ಯೋನ್ಯತೆಯಲ್ಲಿ ತಾನೂ ಇರಬೇಕೆಂಬುದಾಗಿ ಮಾಡಿದಂತ ಒಂದು ಯೋಜನೆ ಆಗಿದೆ. ಅಲ್ಲಿ ಅವರು ಆ ಒಂದು ವಿಶೇಷವಾದಂತ ಯೋಜನೆ ಮಾಡಿ ಅಲ್ಲಿ ಇಟ್ಟಿರುವಾಗ ಅವರು ತಪ್ಪು ಮಾಡುವಂತ ಸನ್ನಿವೇಶ ಬರ್ತದೆ. ಅವರು ತಿನ್ನಬಾರದಂತ ಹಣ್ಣನ್ನು ತಿಂದ ಪ್ರಕಾರವಾಗಿ ಅವರು ಏನ್ ಮಾಡಿದ್ದಾರೆ, ಪಾಪದಲ್ಲಿ ಬಿದ್ದಿದ್ದಾರೆ ಎಂಬುದಾಗಿ. ಸೊ ಇಂಥ ತಪ್ಪು ಮಾಡುತ್ತಾರೆ ಎಂಬುದಾಗಿ ದೇವರಿಗೆ ಗೊತ್ತಿದ್ದ ಪ್ರಯುಕ್ತವಾಗಿ ಆ ರಕ್ಷಣೆಯ ಮಾರ್ಗವನ್ನು ಮುಂದೆ ಪ್ರಣಾಳಿಕೆಯಾಗಿ ಅವರು ಇಟ್ಟಿದ್ದಾರೆ. ಅಂದ್ರೆ ತನ್ನ ಜನರು ತಪ್ಪು ಮಾಡುವಂತ ಸನ್ನಿವೇಶಗಳು ಬರುತ್ತವೆ ಎಂಬುದಾಗಿ ಮುಂದೆ ಗೊತ್ತಿದ್ದ ಪ್ರಯುಕ್ತವಾಗಿ ಒಂದು ಯೋಜನೆಯನ್ನು ಮಾಡಿದ್ದಾರೆ. ಆ ಪ್ರಣಾಳಿಕೆ ಏನಂದ್ರೆ, ಫಾರ್ ಎಕ್ಸಾಂಪಲ್ ನಮಗೆ ಜ್ವರ ಬರುತ್ತದೆ ಅಂತ ಹೇಳಿ ನಾವು ಟ್ಯಾಬ್ಲೆಟ್ ಅನ್ನು ನಾವು ಅಡ್ವಾನ್ಸ್ ಆಗಿ ನಮ್ಮ ಪಕ್ಕದಲ್ಲಿ ನಾವು ಇಟ್ಕೊಂಡಿರ್ತೇವೆ. ಒಂದು ವೇಳೆ ಟ್ಯಾಬ್ಲೆಟ್ಗಳು ಒಂದು ಪ್ರಯಾಣ ಮಾಡುವಾಗ ನಮಗೆ ಏನಾದ್ರು ತೊಂದರೆ ಆಗ್ಬೋದು ಅಂತ ಹೇಳಿ ನಾವು ಅದನ್ನ ಒಂದು ಪ್ರಿಕಾಷನರಿ ಆಗಿ ನಾವು ಕೆಲವು ಔಷಧಿಗಳನ್ನು ನಮ್ಮ ಹತ್ರ ಇಟ್ಕೊಂಡಿರ್ತೇವೆ. ನಮಗೆ ಯಾವುದೂ ತೊಂದರೆ ಆಗಿಲ್ಲ ಅಂದ್ರೆ ಅದನ್ನ ಮತ್ತೆ ನಾವು ತಿರುಗಿ ಮನೆಗೆ ತಂದ್ರೆ, ಅಂದ್ರೆ ಪ್ರಯಾಣ ಬೆಳೆಸುವಾಗ ಒಂದು ಪ್ರಿಕಾಷನರಿ ಆಗಿ ಇಟ್ಕೋತೀವಿ. ಏನಾದ್ರು ತೊಂದರೆ ಆಗ್ಬೋದು ದಾರಿಯಲ್ಲಿ ಅಥವಾ ನಮ್ಮ ಪ್ರಯಾಣದಲ್ಲಿ ಅಂತ ಹೇಳಿ ಒಂದು ಔಷಧಗಳನ್ನು ಇಟ್ಕೊಂಡು ಹೋಗುವಂತ ಒಂದು ಸಾಮಾನ್ಯವಾದಂತ ಒಂದು ನಿಯಮ ಅಥವಾ ಒಂದು ಕೆಲವು ಪದ್ಧತಿಗಳು ನಾವು ಮಾಡ್ತೇವೆ. ಆದ್ರೆ ನಮ್ಗೆ ಏನು ಆಗಿಲ್ಲ, ದೇವರ ಕೃಪೆಯಿಂದ ಒಳ್ಳೇದಾಗಿದ್ದೀವಿ ಎಂಬುದಾಗಿ ನಾವು ಇದ್ದಾಗ ಅದನ್ನ ನಾವು ಉಪಯೋಗ ಮಾಡುವಂತ ಸಂದರ್ಭ ಬಂದಿಲ್ಲ. ಅದಕ್ಕೆ ನಾವು ಅದನ್ನ ಉಪಯೋಗ ಮಾಡಲಾರ್ದು ವಾಪಸ್ ತಂದ್ವಿ. ಸೊ ಇದರಂತ ನಾವು ಮಾನವರಾಗಿದ್ದ ನಾವು ಒಂದು ವೇಳೆ ಮಾನವನ ಶೋಧನೆಗೆ ಒಳಗಾಗಿ ಪಾಪ ಮಾಡಿದರೆ ಅವರನ್ನು ಯಾವ ರೀತಿಯಲ್ಲಿ ರಕ್ಷಣೆ ಮಾಡಬೇಕು ಎಂದು ಪ್ಲಾನ್ ಮಾಡಿದಂತ ದೇವರು ಒಂದು ಆದಾಮ ಮತ್ತು ಅವ್ವಳಿಗೆ ಪಾಪ ಮಾಡಿಲ್ಲ ಅಂದರೆ ಈ ಯೋಜನೆಯನ್ನು ಉಪಯೋಗಿಸಲು ಅವಶ್ಯಕತೆ ಇರಲಿಲ್ಲ. ಅದಕ್ಕಾಗಿ ಅವ್ರು ಮಾಡಿದ್ದಾರೆ, ಆ ಮೆಡಿಸಿನ್ ಅನ್ನು ನಾವು ತಿರುಗಿ ತರುತ್ತೇವೆ ಎಂಬುದನ್ನು ಉದಾಹರಣೆಯನ್ನು ನಾವು ಹೇಳಿದ್ದೇನೆ. ಒಂದು ವೇಳೆ ನಮಗೆ ಜ್ವರ ಬಂದರೆ ಔಷಧವನ್ನು ಉಪಯೋಗ ಮಾಡುವಂತ ಒಂದು ಯೋಜನೆ. ಅದಕ್ಕಾಗಿ ದೇವರು ಆದಿಯಲ್ಲಿ ಈ ರಕ್ಷಣಾ ಏರ್ಪಾಟು ಮಾಡಿದ್ದಾನೆ. ದೇವರು ಸಹವಾಸ ಕೇಳ್ಕೊಳ್ತಾನೆ, ಅಂದ್ರೆ ನಮ್ಮ ಸಂಬಂಧವನ್ನು ಆತನ ಕೇಳ್ಕೊಳ್ತಾನೆ. ಒಬ್ಬನೇ ಇರುವ ಸ್ವಭಾವ ಅಲ್ಲ. ಅವರು ಯೇಸು ಸ್ವಾಮಿ, ಅವರು ಯೆಹೋವ ದೇವರು ಒಬ್ಬನೇ ಇರುವಂತ ಸ್ವಭಾವ ಅವ್ರಿಗಲ್ಲ. ಅವರ ಸಂಗಡ ದೇವದೂತರು ಇರುತ್ತಾರೆ, ಬೇರೆ ಲೋಕಗಳು ಇದ್ದಾವೆ. ಅವರು ಪಾಪ ಮಾಡಿಲ್ಲ ಕಾರಣ ಅವರಿಗೆ ಈ ಒಂದು ಪ್ರಣಾಳಿಕೆ ಯೋಜನೆ ಉಪಯೋಗ ಇಲ್ಲದ ಕಾರಣ ಅವ್ರೇನ್ ಮಾಡಿದ್ದಾರೆ, ಆದಿಯಲ್ಲೇ ಮಾನವನನ್ನು ಸೃಷ್ಟಿ ಮಾಡಬೇಕೆಂಬುದಾಗಿ ಯೋಚನೆ ಮಾಡಿ ಅವರು ಆದಾಮವನ್ನು ಸೃಷ್ಟಿ ಮಾಡಿದ್ದಾರೆ. ನಾವು ಆದಿಕಾಂಡ 1ನೇ ಸಂಧಿ 26 ವಚನಗಳನ್ನ ನಾವು ಅಲ್ಲಿ ನೋಡುತ್ತೇವೆ. ಅಲ್ಲಿ ನೋಡೋಣ, ಈ ಒಂದು ದೇವರ ಒಂದು ಯೋಜನೆ ಏನಾಗಿದೆ ಅಂದ್ರೆ, ಮಾನವರು ಪಾಪ ಮಾಡಿ ತನ್ನ ಸ್ವಂತ ಇಚ್ಛೆಯ ಪ್ರಕಾರ ಜೀವಿಸಿದ್ರಿಂದ, ಇದು ದೇವರ ಯೋಜನೆ ಅಲ್ಲ, ಮಾನವರು ದೇವರ ಯೋಜನೆ ಅಂದ್ರೆ ಅವರು ದೇವರ ಸಂಗಡ ಇರಬೇಕು, ದೇವರ ಅನ್ಯೋನ್ಯತೆಯಲ್ಲಿ ಬೆಳಿಬೇಕು, ಅವರು ದೇವರಿಗೆ ಒಂದು ಉದಾಹರಣೆಯ ಒಂದು ಜೀವಿತವನ್ನು ಜನರಿಗೆ ತೋರಿಸುವಂತ ಒಂದು ಯೋಜನೆಯನ್ನು ಮಾಡಿಕೊಳ್ಳುವಂತ. ಆದರೆ ಅವ್ರೇನ್ ಮಾಡಿದ್ದಾರೆ, ಸ್ವಂತ ಒಂದು ಇಚ್ಛೆಯ ಪ್ರಕಾರ ನಡೆದು ದೇವರನ್ನು ಬಹಳವಾಗಿ ದುಃಖಪಡಿಸಿದ್ದಾರೆ. ಆತನ ಯೋಜನೆನೇ ಬೇರೆ ಇತ್ತು, ರಕ್ಷಣೆಯ ಮಾರ್ಗ ತಿಳಿಸುವಂತ ಯೋಜನೆನೇ ಬೇರಿತ್ತು. ಆದರೆ ನಾವೇನ್ ಮಾಡಿದ್ದೇವೆ, ತಪ್ಪು ಮಾಡಿದ ಪ್ರಯುಕ್ತವಾಗಿ ಆ ಯೇಸು ಸ್ವಾಮಿ ಯೋಜನೆಯನ್ನು ನಾವು ಹಾಳು ಮಾಡಿದ್ದೇವೆ. ಆದರೆ ಮತ್ತೊಂದು ಪ್ರಣಾಳಿಕೆಯನ್ನು ಆತನ ಸಿದ್ಧ ಮಾಡಿದ್ರ ಪ್ರಯುಕ್ತವಾಗಿ ಮತ್ತೆ ಆತನ ನಮ್ಮನ್ನು ಏನ್ ಮಾಡ್ತಾನೆ, ಆ ಪ್ರಣಾಳಿಕೆಗೆ ನಮ್ಮನ್ನು ಕರೆದಿದ್ದಾನೆ. ಪ್ರಣಾಳಿಕೆ ಏನಂದ್ರೆ ಎಲ್ಲಾ ಜನರು ರಕ್ಷಣೆ ಹೊಂದಬೇಕು. ಪಾಪ ಮಾಡಿದಾಗಲೂ ಕೂಡ ಅವರು ದೇವರನ್ನ ನಂಬಿ ರಕ್ಷಣೆ ಮಾರ್ಗದಲ್ಲಿ ಮಾಡ್ಲಿಕ್ಕೆ ಆತನ ನಂಬಿ ದೇವರ ಕಡೆ ತಿರುಗಿಕೊಂಡು ಆ ರಕ್ಷಣೆ ಜೀವವನ್ನು ಪಡ್ಲಿಕ್ಕೆ ಆತನು ಈ ಯೋಜನೆ ಮಾಡಿದ್ದಾನೆ. ಅದು ನಮಗೆ ಬಹಳ ದುಃಖವಾಗಿದೆ. ಅವರು ಪಾಪ ಮಾಡಿದ ಪ್ರಯುಕ್ತವಾಗಿ ಅವರನ್ನು ನಾಶ ಮಾಡಬೇಕು ಎಂಬುದಾಗಿ ಜಲಪ್ರಳಯದಿಂದ ನಾಶ ಮಾಡಿ ನೋವನ್ನು ಆರಿಸಿಕೊಂಡಿದ್ದಾರೆ. ಎಲ್ಲ ಕೆಟ್ಟ ಹೋಗಿದ್ದಾರೆ. ಅವರು ಇಹಲೋಕದ ಒಂದು ಪಾಪದ ಲೋಕದಲ್ಲಿ ಬಿದ್ದು ಎಲ್ಲವೂ ಹಾಳಾಗಿ ಅವರು ಜೀವನವನ್ನೇ ಹಾಳು ಮಾಡಿಕೊಂಡಂತ ಸಂದರ್ಭದಲ್ಲಿ ಅವರನ್ನು ನಾಶ ಮಾಡುವಂತ ಒಂದು ಯೋಜನೆಯನ್ನು ಮಾಡ್ತಾರೆ. ಆದ್ರೆ ನೋಹನ ಒಂದು ಕುಟುಂಬವನ್ನು ಆರಿಸಿಕೊಂಡು ಇವರ ಮುಖಾಂತರವಾಗಿ ಸತ್ಯದ ವಾಕ್ಯವು ಬೇರೆ ಜನರಿಗೆ ತಿಳಿಸಬೇಕು. ಅವರು ದೇವರ ರಾಜ್ಯದಲ್ಲಿ ರಕ್ಷಣೆ ಮಾರ್ಗವನ್ನು ಜನರಿಗೆ ತಿಳಿಸಬೇಕು ಎಂಬುದಾಗಿ ಏನ್ ಮಾಡ್ತಾರೆ,
ಯೋಜನೆಯನ್ನು ಮಾಡಿ ಆ ಒಂದು ನೋಹನ ಕುಟುಂಬವನ್ನು ಉಳಿಸ್ಕೊಳ್ತಾರೆ. ಆ ಮನ ಒಂದು ಜೊತೆಯಲ್ಲಿ ಒಂದು ಒಡಂಬಡಿಕೆಯನ್ನು ಮಾಡ್ಕೊಳ್ತಾನೆ. ಆ ಒಡಂಬಡಿಕೆಯನ್ನು ಮಾಡಿಕೊಂಡಂತೇನಂದ್ರೆ ಜಳ ಪ್ರಳಯದಿಂದ ಹಾಳಾದ ಮೇಲೆ ಅವರೊಂದು ಪ್ರಣಾಳಿಕೆ ಮಾಡ್ತಾನೆ, ಅವರಿಗೆ ಒಪ್ಪಂದ ಮಾಡ್ಕೋತಾನೆ. ಮತ್ತೆ ಆ ಒಂದು ಪ್ರಳಯ ಬರಲಾರದಂತೆ ನಾನು ನಿನಗಾಗಿ ಒಂದು ಕಂಡೀಷನ್ ಅಥವಾ ಒಂದು ಒಡಂಬಡಿಕೆ ಮಾಡ್ತೇನೆ, ಒಂದು ರೇನ್ಬೋ ಅಥವಾ ಕಾಮನ ಬಿಲ್ಲನ್ನು ಅಲ್ಲಿ ಅಡ್ಡವಾಗಿ ನಿನಗೆ ತೋರಿಸುತ್ತೇನೆ. ಅದು ಏನಂದ್ರೆ ಮತ್ತೆ ಈ ಒಂದು ಜಲ ಪ್ರಳಯ ಒಂದು ಬರಲಾರದಂತೆ ನಾನು ಮಾಡಿದ್ದೇನೆ ಎಂಬುದಾಗಿ ಒಪ್ಪಂದವನ್ನು ಮಾಡ್ಕೊಳ್ತಾನೆ. ಅದರ ಪ್ರಯುಕ್ತವಾಗಿ ಈಗ ನಾವು ಸಮುದ್ರಗಳನ್ನು ನೋಡಿದ್ದೇವೆ. ಎಷ್ಟು ಮನೆ ಪಕ್ಕದಲ್ಲಿರ್ತದೆ, ಅದು ಮತ್ತೆ ಹೊರಗೆ ಬರೋದಿಲ್ಲ. ಅಂದ್ರೆ ಅಷ್ಟು ಸಮೀಪ. ಅಂದ್ರೆ ನಾವು ಸೀ ಶೋರ್ ನಲ್ಲಿ ನೋಡಿದ್ದೇವೆ, ಪಕ್ಕದಲ್ಲೇ ಸಮುದ್ರ ಇರ್ತದೆ, ಅದು ಮುಂದಕ್ಕೆ ಬರುವುದಿಲ್ಲ. ಅದನ್ನು ಮಾಡಿದವರು ದೇವರೇ. ಸಮುದ್ರವನ್ನು ಸೃಷ್ಟಿ ಮಾಡಿದ್ದಾರೆ, ನೀರನ್ನು ಸೃಷ್ಟಿ ಮಾಡಿದ್ದಾರೆ. ಅದರಲ್ಲಿ ಅನೇಕವಾದಂತ ಜೀವ ಜಲ ಚರಗಳನ್ನ ಇಟ್ಟಿದ್ದಾನೆ. ಆದ್ರೆ ಆ ನೀರು ಆ ಗೋಡೆಯನ್ನ ತರ ಮಾಡಿದ್ದಾರೆ ಅವರು. ಅದು ನೀರು ಅಲ್ಲಿಗೆ ಬಂದು ಅಲ್ಲಿ ನಿಂತು ಮತ್ತೆ ಅವು ಹೋಗುತ್ತವೆ. ಸೊ ಅಂತ ಒಂದು ಯೋಜನೆಯನ್ನು ಆ ಮನೆಗೆ ಅಥವಾ ನೋಹನ ಮಗನಿಗೆ ಒಡಂಬಡಿಕೆ ಮಾಡ್ಕೊಳ್ತಾನೆ. ಆಮೇಲೆ ಅಬ್ರಾಹ್ಮನ ತಗೋತಾರೆ. ಅಬ್ರಾಹ್ಮನ ಕಾಲದಲ್ಲಿ ಆತನನ್ನು ಆರಿಸಿಕೊಂಡು ನಾನು ತೋರಿಸುವ ದೇಶಕ್ಕೆ ಹೋಗು ಎಂದು ಹೇಳಿದ್ದಾನೆ. ಆತೇನಾಗಿದ್ದಾನೆ, ಶ್ರೀಮಂತನಾಗಿದ್ದ. ಆತನಿಗೆ ಎಲ್ಲ ಕುಟುಂಬದವರಿದ್ದರು, ಅವನು ಎಲ್ಲ ಆಸ್ತಿ ಪಾಸ್ತಿ ಇತ್ತು. ಅದೆಲ್ಲವನ್ನು ಬಿಟ್ಟು ಹೋಗ್ಬೇಕು ಅಂತ ಒಂದು ದೇವರು ಒಂದು ಆಜ್ಞೆಯನ್ನು ಮಾಡುತ್ತಾನೆ. ಅವರು ಖಂಡಿತ ಅವರು ಅದನ್ನು ತೆಗೆದುಕೊಂಡು ಯೇಸು ಸ್ವಾಮಿ ಯೆಹೋವ ದೇವರ ಒಂದು ಆಜ್ಞೆಯನ್ನು ಅವ್ರು ಮೀರ್ಲಾರದೆ ಎಲ್ಲವನ್ನು ಬಿಡ್ತಾರೆ ಅವರು. ಫಾರ್ ಎಕ್ಸಾಂಪಲ್ ನಮಗೆ ನೋಡಿ, ನಮ್ಮ ಈ ಲೋಕದಲ್ಲಿದ್ದಾಗ ಈ ಮನೆಗಳಲ್ಲಿ ದೊಡ್ಡ ಒಂದು ಕಬೋರ್ಡ್ಗಳಿರ್ಬೋದು, ದೊಡ್ಡ ಮಂಚಗಳಿರ್ಬೋದು, ಎಲ್ಲವನ್ನು ನಾವು ತಗೊಂಡು ಅಲ್ಲಿ ಅವನು ತಗೊಂಡು ಹೋಗಿಲ್ಲ, ಎಲ್ಲವನ್ನು ಬಿಟ್ಟು ಹೋಗಿದ್ದಾನೆ. ಸೊ ಅವನು ಉದ್ದೇಶ ಏನಂದ್ರೆ, ಯಾರನ್ನು ಕರೀತಾನೆ ಅವರು ದೇವರ ರಕ್ಷಣೆಯ ಮಾರ್ಗವನ್ನು ಜನರಿಗೆ ತಿಳಿಸ್ಬೇಕು. ಅವರು ಒಂದು ಸಾಕ್ಷಿಗಳಾಗಿರ್ಬೇಕು. ಅವ್ರ ಮುಖಾಂತರ ಸುವಾರ್ತೆ ಸಾರಲ್ಪಡಬೇಕು ಎಂಬ ಉದ್ದೇಶದಿಂದ ನಮ್ಮನ್ನು ಕರೀತಾನೆ. ಅದರಿಂದ ಅವರನ್ನು ಹಳೆ ಒಡಂಬಡಿಕೆಯಲ್ಲಿ ಆ ಮಕ್ಕಳನ್ನು ಕರೆದು ತನ್ನ ಸೇವೆಯನ್ನು ಪ್ರಾರಂಭ ಮಾಡಲು ಏನ್ ಮಾಡಿದ್ದಾನೆ, ಅವರನ್ನು ಕರೆದಿದ್ದಾನೆ. ರಕ್ಷಣಾ ಭಾಗ್ಯವನ್ನು ಇತರರಿಗೆ ಹಂಚಬೇಕು. ಈ ರಕ್ಷಣೆಯ ಭಾಗ್ಯವನ್ನು ಫ್ರೀ ಆಗಿದೆ, ದೇವರು ಕೊಟ್ಟಂತ ಫ್ರೀ ಸಾಲ್ವೇಶನ್. ಅದು ನಮ್ಮ ತಿಟ್ಕೊಳ್ಳಲಾರದೆ ಬೇರೆಯವ್ರಿಗೂ ಕೂಡ ಬರ್ಬೇಕಾದ. ಯಾಕಂದ್ರೆ ಅವ್ರ ದೇವರ ಯೋಜನೆ ಅದು ಆಗಿರೋದ್ರಿಂದ ಆತನ ಯೋಜನೆಯಲ್ಲಿ ನಾವು ಸಹಪಾಠಿಗಳಾಗಿ ಆತನ ಯೋಜನೆಗೆ ನಾವು ಸಪೋರ್ಟ್ ಆಗಿ ಆ ಕೆಲಸವನ್ನು ಮಾಡಿದಾಗ ಅವರು ಕೂಡ ರಕ್ಷಣೆ ಭಾಗ್ಯ ಹೊಂದಲಿಕ್ಕೆ ಸಹಾಯ ಆಗುತ್ತದೆ ಎಂಬುದಾಗಿ ಇವರನ್ನು ಕರೆದಿದ್ದಾನೆ. ನೋಹನ ಕುಟುಂಬ ಮುಖಾಂತರವಾಗಿ ಅಬ್ರಾಮನ್ ಬರ್ತಾನೆ. ಅಬ್ರಾಮನನ್ನು ಕರೆದಂತ ಸಂದರ್ಭದಲ್ಲಿ ಅವನು ಖಂಡಿತ ಒಪ್ಪಿಕೊಂಡು ತನ್ನೆಲ್ಲಾ ಆಸ್ತಿ ಪಾಸ್ತಿಯನ್ನು ಅಣ್ಣತಮ್ಮ ಎಲ್ಲವನ್ನು ಬಿಟ್ಟು ಬಂದುವಂತ ಒಂದು ಯೋಜನೆ ನಮಗೆಲ್ಲರಿಗೂ ಗೊತ್ತಿದೆ. ಅದಕ್ಕಾಗಿ ಅವರು ಒಂದು ಪ್ರತ್ಯೇಕವಾದ ಕಾರ್ಯವನ್ನು ಏರ್ಪಾಡು ಮಾಡಿದ್ದಾನೆ. ಇದರಲ್ಲಿ ಆತನು ತನ್ನ ಉದ್ದೇಶ ನೆರವೇರಿಸ್ತಾನೆ. ಏಷಯ 46:9-10 ವಚನ. ಏಷಯ 46:9-10. ಪುರಾತನದ ಹಳೆಯ ಸಂಗತಿಗಳನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ನಾನೇ ದೇವರು, ಇನ್ನು ಯಾರೂ ಅಲ್ಲ. ನಾನೇ ಪರಮ ದೇವರು, ನನಗೆ ಸರಿ ಸಮಾನರಿಲ್ಲ. ಆರಂಭದಲ್ಲಿಯೇ ಅಂತ್ಯವನ್ನು ತಿಳಿಸಿದ್ದೇನೆ. ನನ್ನ ಸಂಕಲ್ಪ ನಿಲ್ಲುವುದು, ನನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುವನು ಎಂದು ಹೇಳಿ ಇನ್ನೂ ನಡೆಯದಿರುವ ಕಾರ್ಯಗಳನ್ನು ಪುರಾತನ ಕಾಲದಲ್ಲಿಯೇ ಅರಿಯಿಸಿದ್ದೇನೆ. ಸೊ ಅವ್ರೇನ್ ಮಾಡಿದ್ದಾರೆ, ಎಲ್ಲವನ್ನೂ ತನ್ನ ಯೋಜನೆಗಳ ಪ್ರಕಾರ ಮಾಡ್ಕೊಂಡಿದ್ದಾರೆ. ಅವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆ ಯೋಜನೆ ನಮಗೆ ಅರ್ಥವಾಗುವಂತ ಸಂದರ್ಭ ಏನಂದ್ರೆ, ನೋಹನ ಕಾಲದಲ್ಲಿ ಮತ್ತು ಅಬ್ರಾಹ್ಮನ ಕಾಲದಲ್ಲಿ ಯಾವ ರೀತಿಯಲ್ಲಿ ಅವರ ಸೇವೆಯನ್ನು ಉಪಯೋಗ ಮಾಡಿಕೊಂಡ್ರು, ಅವರನ್ನು ಆರಿಸಿಕೊಂಡು ತನ್ನ ಬೇರೆ ಜನರಿಗೆ ತಿಳಿಸಲಿಕ್ಕೆ ಅವರನ್ನು ಯಾಕೆ ಆರಿಸಿಕೊಂಡ್ರು ಅಂತ ನಾವು ನೋಡುವಾಗ ಇದು ಯೋಜನೆ. ಪುರಾತನ ಕಾಲದಲ್ಲಿ ಅವರು ಯೋಜನೆ ಮಾಡಿದ್ದಾರೆ, ಈ ರಕ್ಷಣೆ ಮಾರ್ಗವನ್ನು ಜನರಿಗೆ ತಿಳಿಸಬೇಕೆಂಬುದಾಗಿ. ಸೊ ಅದಕ್ಕಾಗಿ ಆ ರಕ್ಷಣೆ ಮಾರ್ಗದಲ್ಲಿ ನಾವು ಈಗ ಸದ್ಯಕ್ಕೆ ನಾವು ಈ ಲೋಕದಲ್ಲಿರುವುದರಿಂದ ನಮ್ಮನ್ನು ಕೂಡ ಅವರು ಕರೆದಿದ್ದಾರೆ. ನಾವು ಆತನ ಸೇವೆಯನ್ನು ಮಾಡುವಂತ ಒಂದು ಭಕ್ತರಾಗಿದ್ದೇವೆ. ಅದನ್ನು ನಾವು ಮಾಡಬೇಕಾಗಿದೆ. ಅವು ರಕ್ಷಣೆಯ ಮಾರ್ಗ ಬೇರೆಯವರಿಗೆ ತಿಳಿಸ್ಬೇಕೆಂಬುದಾಗಿ. ಯೋಹಾನ 14ನೇ ಸಂಧಿ ನೋಡೋಣ. ಯೋಹಾನ 14:1-3. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ.
ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೇನೆ. ನಿಮಗೆ ಮಾಡೋದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳು. ಇದು ಅವರ ಯೇಸು ಸ್ವಾಮಿಯ ಈಗ ಅವರು ಹೇಳಿದಂತ, ತನ್ನ ಬಾಯಿ ಮಾತಿನಿಂದ ಹೇಳಿದಂತ ಈ ಒಂದು ಎನ್ಕರೇಜ್ಮೆಂಟ್ ವರ್ಡ್ಸ್ ನಾವಲ್ಲಿ ನೋಡುತ್ತೇವೆ. ಕಳವಳ ಕೊಡಬೇಡ್ರಿ, ನೀವು ತೊಂದರೆಗಳ ಒಳಗಾಗಬೇಡ್ರಿ. ಈ ಲೋಕದಲ್ಲಿ ಅನೇಕ ತೊಂದರೆಗಳಿವೆ, ಅದಕ್ಕೆಲ್ಲ ನೀವು ಸ್ಟಾಪ್ ಮಾಡ್ರಿ, ದೇವ್ರು ನೋಡ್ಕೋತಾನೆ ಎಲ್ಲ ಅಂತ ಅವರು ಧೈರ್ಯ ಕೊಡ್ತಾರೆ ನಮಗೆ. ಕಳವಳ ಮಾಡ್ಕೋಬೇಡ್ರಿ, ನೀವು ತೊಂದರೆಗಳ ಆದ್ರೂ ನಮ್ ಕಳವಳ ಬರ್ತದೆ, ಅವ್ರು ಹೇಳಿದ್ರು ಕೂಡ ನಮ್ಗೆ ಬರ್ತದೆ. ಆದ್ರೂ ನಾವು ಶ್ರದ್ಧೆಯಿಂದ ದೇವರ ವಾಕ್ಯಗಳಲ್ಲಿ ನಾವು ಬಲಗೊಂಡಾಗ ಅದನ್ನು ನಾವು ಕಳವಳಗೊಳ್ಳಿರ್ಲಿಕ್ಕೆ ಸಾಧ್ಯ. ನಾವು ನಾವು ದೇವರ ವಾಕ್ಯದಲ್ಲಿ ನಾವು ಸ್ಥಿರವಾಗಿ ಇಲ್ಲ ಅಂದ್ರೆ ಆ ವರ್ಡ್ ಅನ್ನ ನಾವು ಪಾಲಿಸ್ಲಿಕ್ಕೆ ಸಾಧ್ಯವಿಲ್ಲ. ಆ ವರ್ಡ್ ಅನ್ನು ಪಾಲಿಸಬೇಕಾದ್ರೆ ಅವ್ರು ಹೇಳಿದಂತ ನೀವು ಕಳವಳಗೊಳ್ಳಬೇಡ್ರಿ ಎಂಬುದಾಗಿ ಅದನ್ನು ನಾವು ಪಾಲಿಸಬೇಕಾದ್ರೆ ಸತ್ಯವೇದವನ್ನು ಓದಿ ನಾವು ಅದರಲ್ಲಿ ಧೈರ್ಯವನ್ನು ಪಡ್ಕೋಬೇಕು. ಅವ್ರು ಹೇಳಿದರೆ ಖಂಡಿತ ಅದನ್ನು ಫಾಲೋ ಮಾಡಿದ್ರೆ, ಆತನ ನಿಯಮಗಳನ್ನು ನಾವು ಎಚ್ಚರಿಕೆಯಿಂದ ಪಾಲಿಸಿಕೊಂಡು ಬರುವಂತ ಶ್ರದ್ಧೆ ನಮ್ಮ ಹತ್ರ ಇದ್ರೆ ಮಾತ್ರ ಅದರಲ್ಲಿ ನಿಲ್ಲಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಈ ಲೋಕದಲ್ಲಿ ಕಳವಳಗಳು ನಮಗೆ ಎಂಟರ್ ಆಗ್ತವೆ, ನಾವು ಟ್ರಬಲ್ ನಲ್ಲಿ ಈ ಲೋಕದಲ್ಲಿ ಜೀವಿಸಬೇಕಾಗ್ತದೆ. ಅದಕ್ಕಾಗಿ ಅವರು ಒಂದು ಸಾಧಾರಣವಾದಂತ ಒಂದು ವರ್ಡ್ಗಳನ್ನ ನಮಗೆ ಧೈರ್ಯವಾಗಿ ಕೊಟ್ಟಿದ್ದಾರೆ. ಕಳವಳಗೊಳ್ಳಬೇಡ್ರಿ ಹೇಳಿದ್ರೆ, ತಂದೆಯ ಮೇಲೆ ಬಹಳ ಬಿಡರಗಳಿವೆ, ಪ್ಲಾನ್ ಮಾಡಿದ್ದಾರೆ ಅವರು. ನಾವು ಆ ಪರಲೋಕ ರಾಜ್ಯದ ಮನೆಗಳನ್ನು ನಾವು ನೋಡುವಂತ ಸಂದರ್ಭದಲ್ಲಿ ಪ್ರಕಟಣೆ ಪುಸ್ತಕದಲ್ಲಿ ನೋಡ್ತೇವೆ, ಎಷ್ಟು ಅದ್ಭುತವಾದಂತ ಒಂದು ಅಲ್ಲಿ ಬಂಗಾರದ ರೋಡ್, ಇಲ್ಲಿ ಸಿಮೆಂಟ್ ಅಥವಾ ಏನು ಡಾಂಬರ್ ರೋಡ್ ಅನ್ನ ನಾವು ನೋಡ್ತೇವೆ. ಅಲ್ಲಿ ಡಾಂಬರ್ ತರನೇ ಬಂಗಾರದ ರೋಡ್ ಅಂತೆ ಅಲ್ಲಿ ಸತ್ಯವೇದದಲ್ಲಿ ಬರಲ್ಪಟ್ಟಿದೆ. ಇದು ಸತ್ಯ, ಅದು ಸುಳ್ಳು ಅಲ್ಲ, ಅದು ಸತ್ಯವೇ ದೇವರ ವಾಕ್ಯ ಆಗಿದ್ದರಿಂದ ಅಲ್ಲಿ ಸತ್ಯವಾದ ಪ್ರಕಾರ ಪರಲೋಕ ರಾಜ್ಯದಲ್ಲಿ ಆ ಒಂದು ಬಿಡಾರಗಳ ಆ ಮಧ್ಯದಲ್ಲಿ ಅದು ಇದೆ ಎಂಬುದಾಗಿ ನಾವು ನಂಬುವಂತರಾಗಿದೆ. ಈ ವಾಕ್ಯವು ನಮ್ಮ ಮಧ್ಯದಲ್ಲಿ ಜೀವಿಸಿದೆ. ಈ ವಾಕ್ಯ ನಮ್ಮ ಮಧ್ಯದಲ್ಲಿ ಜೀವಿಸಿದೆ. ಈ ವಾಕ್ಯ ಯಾರು? ಯೇಸು ಸ್ವಾಮಿ ವಾಕ್ಯ. ಈ ವಾಕ್ಯವೇ ದೇವರಾಗಿದ್ದಾರೆ, ಈ ವಾಕ್ಯವೇ ಯೇಸು ಸ್ವಾಮಿ ಆಗಿದ್ದಾನೆ. ಈ ವಾಕ್ಯವೇ ಯೇಸು ಸ್ವಾಮಿ ಆಗಿದ್ದರಿಂದ ಈ ವಾಕ್ಯವನ್ನ ಓದ್ಬೇಕು. ಅದಕ್ಕೆ ಅವ್ರು ಅಂತಾರೆ, ಈ ವಾಕ್ಯವೇ ಯೇಸು, ಇದನ್ನ ನೀವು ನಂಬಬೇಕು. ಈ ವಾಕ್ಯವೇ ದೇವರು, ಮಾನವ ಶರೀರ ಇಲ್ಲ ಲೋಕಕ್ಕೆ ಬಂದಿದ್ದಾನೆ, ಮಾನವನ ಶರೀರವಾಗಿ ಲೋಕಕ್ಕೆ ಬಂದಾನೆ. ಆತನೇ ಏಕೆ ಬರಬೇಕು? ದೇವದೂತರನ್ನು ಕಳಿಸ್ಬೇಕಾಗಿತ್ತಲ್ಲ ಅಲ್ವಾ? ಎಷ್ಟು ಕಾಲ ಈ ಭೂಮಿಯಲ್ಲಿ ಇರಬೇಕು, ಅಷ್ಟೇ ದಿವಸ ಇದ್ದು ಹೋಗ್ಬೇಕಾಗ್ತದೆ ಎಂಬುದಾಗಿ ದೇವರ ಪ್ರೀತಿ, ಆತನ ಕರುಣೆ ನೋಡ್ರಿ. ಆತನ ನಮ್ಮ ಜೊತೆ ಇರಬೇಕೆಂದು, ನಮ್ಮ ಜೊತೆಯಲ್ಲಿ ಇದ್ದು ರಕ್ಷಣೆ ಮಾರ್ಗವನ್ನು ಕೊಡಬೇಕೆಂದು ಇದ್ದಾನೆ. ನಮ್ಮ ರೂಪದಲ್ಲಿ ಆತನ ಬಂದು ಈ ಪರಲೋಕ ರಾಜ್ಯದಿಂದ ಇಲ್ಲಿಗೆ ಬಂದು ನಮ್ಮ ಜೊತೆಯಲ್ಲೇ ಇದ್ದು ಈ ರಕ್ಷಣೆ ಮಾರ್ಗ ನಮಗೆ ತೋರಿಸಿಕೊಟ್ಟಿದ್ದಾನೆ. ನಮ್ಮ ಜೊತೆಗೆ ಎಲ್ಲರಿಗೂ ಹೇಳಿದ್ದಾನೆ, ತನ್ನ ಶಿಷ್ಯರಿಗೆ ಹೇಳಿದ್ದಾನೆ, ಆತನ ಸಹಪಾಠಿಗಳಂತ ನಮಗೂ ಹೇಳಿದ್ದಾನೆ, ನೀವು ಈ ರಕ್ಷಣೆ ಮಾರ್ಗವನ್ನು ತಿಳಿಸಿರಿ ಬೇರೆಯವರಿಗೆ ಎಂಬುದಾಗಿ. ಇದು ಆತನ ಮಾಡಿದಂತ ಕರುಣಾಮಯ ದೇವರ, ಕರುಣೆಯುಳ್ಳ ದೇವರು. ಆ ಕರುಣೆಯ ರೂಪದಲ್ಲಿ ನಮಗೆ ಬಂದು ಇದನ್ನು ಹೇಳ್ಕೊಂಡಿದ್ದಾರೆ ಅವರು, ಪ್ರೀತಿ ಪೂರ್ವಕವಾಗಿ ಹೇಳಿದ್ದಾರೆ ಅವರು. ಅವ್ರದ್ದೇನೆಂದ್ರೆ ಈ ರಕ್ಷಣೆ ಮಾರ್ಗವನ್ನು ಜನರಿಗೆ ತಿಳಿಸ್ಬೇಕೆಂದು. ಪರಲೋಕದಲ್ಲಿ ದೇವದೂತರ ಮಧ್ಯೆ ಇರುವಂತ ದೇವರು ಮಾನವ ರೂಪದಲ್ಲಿ ಈ ಲೋಕಕ್ಕೆ ಬಂದಿದ್ದಾನೆ ಎಂಬುದಾಗಿ. ಯಾವಾಗಲೂ ಪರಿಶುದ್ಧನೊಂದು ಹೇಳುವ ಆ ಮಹಿಮೆಯಲ್ಲಿ ಸಲ್ಲಿಸತಕ್ಕಂತ ಒಂದು ದೇವರ ಒಂದು ಆತನ ಆ ಮಹತ್ವವಾದಂತ ಆ ಲೋಕ ಅಥವಾ ಆ ಪರಲೋಕದಲ್ಲಿ ಇರುವಂತ ಯೇಸು ಸ್ವಾಮಿಯವರು ಲೋಕಕ್ಕೆ ಬಂದಿದ್ದಾರೆ, ನಮ್ಮ ಲೋಕಕ್ಕೆ, ನಮ್ಮ ಈ ರಾಜ್ಯಕ್ಕೆ ಅಥವಾ ಈ ಒಂದು ಸ್ಥಳಕ್ಕೆ. ಯೆಶಾಯ 6:2 ನೋಡೋಣ. ಯೆಶಾಯ 6ನೇ ಸಂಧಿ, ಯೆಶಾಯ 6ನೇ ಸಂಧಿ 2-3 ಓದೋಣ. ಸೇನಾಧೀಶ್ವರನಾದ ಯೆಹೋವನ ಪರಿಶುದ್ಧನೂ ಪರಿಶುದ್ಧನೂ ಪರಿಶುದ್ಧನೂ, ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ ಎಂದು ಕೂಗಿ ಹೇಳಿದನು. ಕೂಗುವವನ ಶಬ್ದಕ್ಕೆ ದ್ವಾರದ ಅಸ್ಥಿವಾರವು ಕದಲಿತು, ಧೂಮವು ಮಂದಿರದಲ್ಲೆಲ್ಲ ತುಂಬಿತು. ಅಷ್ಟು ಮಹಾಪ್ರಭಾವ, ಅದ್ಭುತವಾದ ದೇವರು. ಅಂತ ದೇವರು ನಮ್ಮ ಜೊತೆಗೆ ಬರ್ಲಿಕ್ಕೆ ಇಚ್ಛೆ ಮಾಡಿಕೊಂಡು ನಮ್ಮನ್ನು ಆತನ ಸೇವೆಗೆ ಉಪಯೋಗ ಮಾಡ್ಕೊಳ್ಬೇಕಂತ ಹೇಳಿ ತನ್ನ ಉದಾಹರಣೆಯ ಒಂದು ಸೇವೆಯನ್ನು ಪ್ರಾರಂಭ ಮಾಡಿ ನಮಗೆ ತೋರಿಸಿದ್ದಾನೆ. ದೇವರು ಎಲ್ಲವನ್ನ ಬಿಟ್ಟು ದೇವನಾಗಿ ಗೋದಲಿಯಲ್ಲಿ ಜನಿಸಿದ್ದಾನೆ. ಆ ದೇವರು ನಮ್ಮ ಮಧ್ಯದಲ್ಲಿ ನರನಾಗಿ ಅವರು ನಮ್ಮ ನಜರೇತ್ ಎಂಬ ಸ್ಥಳದಲ್ಲಿ ಈ
ಕೆಟ್ಟದಾದಂತ ಹೆಸರನ್ನು ಹೊಂದಿದಂತ ನಜರೇತ್ ಬಹಳ ಅಲ್ಲಿ ಕೆಟ್ಟ ಜನರಿದ್ದಾರೆ ಎಂಬುದಾಗಿ ಸತ್ಯದಲ್ಲಿ ನೋಡುತ್ತೇವೆ. ಅದು ಕಳ್ಳರಿಗೆ ಒಂದು ಮೋಸಗಾರರಿಂದ ತುಂಬಿತ್ತು ಎಂಬುದಾಗಿ ಆ ನಜರೇತ್ ಅದು ಸತ್ಯದಲ್ಲಿ ಬರೆಯಲ್ಪಟ್ಟಿದೆ. ಅದಕ್ಕಾಗಿ ಅಂತ ಊರಿನಲ್ಲಿ ಆತನು ಜನಿಸಿದ್ದಾನೆ ಎಂಬುದಾಗಿ ನೋಡುತ್ತೇವೆ. 33 ವರ್ಷಗಳ ಕಾಲ ಜೀವಿಸಿದ್ದಾನೆ ನಜರೇತ್ ಎಂಬ ಕೆಟ್ಟ ಊರಲ್ಲಿ ಎಂದು ತಿಳಿಸಲ್ಪಟ್ಟಿದೆ. ಆದ್ರೆ ಆತನು ಆ ಒಂದು ಜನರ ಮಧ್ಯದಲ್ಲಿ ಇದ್ದಾಗಲೂ ಕೂಡ ಪಾಪವನ್ನು ಮಾಡಲಿಲ್ಲ ಎಂಬುದಾಗಿ ನಾವು ಸತ್ಯದಲ್ಲಿ ನೋಡುತ್ತೇವೆ. ಸೊ ಈಗ ನಾವು ಕೂಡ ಈ ಲೋಕದಲ್ಲಿ ಇದ್ದೇವೆ. ಯಾವಾಗಲೂ ಅಂತೀವಿ ಈ ಲೋಕವು ಎಲ್ಲಾ ಪಾಪದಿಂದ ತುಂಬಿದೆ, ಕೆಟ್ಟದಾಗಿದೆ, ಮೋಸ ವಂಚನೆ ನಡೀತದೆ, ಅದರ ಮಧ್ಯದಲ್ಲಿ ನಾವಿದ್ದೇವೆ. ಇದರ ಮಧ್ಯದಲ್ಲಿ ನಾವಿದ್ದುಕೊಂಡು ಸಾಕ್ಷಿಗಳಾಗಿರ್ಬೇಕು ಎಂಬುದಾಗಿ ಅವರ ಉದ್ದೇಶ. ನಾವು ಸಾಕ್ಷಿಗಳಾಗಿರ್ಬೇಕಂದ್ರೆ ಅವರ ಜೀವಿತ, ಅವರ ಹೇಳುವಿಕೆ, ಅವರ ಸುವಾರ್ತೆ, ಅವರ ರಕ್ಷಣೆ ಮಾರ್ಗ ಜನರಿಗೆ ತಿಳಿಸಿಕೊಂಡು ಹೋಗುತ್ತಾ ಇರಬೇಕು. ಆ ಒಂದು ಯೋಜನೆಯನ್ನು ನಮಗೆ ಈ ಒಂದು ಚಿಕ್ಕ ಗುಂಪಿಗೆ ನಮ್ಗೆ ಕೊಟ್ಟಿದ್ದಾನೆ. ಸೊ ಅದಕ್ಕಾಗಿ ಈ ಫಿಲಿಪ್ಪಿ ನತಾನಿಯಲ್ ಸಂಭಾಷಣೆ ಮಾಡುವಂತ ಸಂದರ್ಭ ಅಲ್ಲಿಂದ ಯೇಸು ಬಂದಿದ್ದಾನೆ ಎಂದು ಹೇಳಿದ ತಕ್ಷಣ ಅವ್ರು ಹೇಳ್ತಾರೆ, ಯೇಸು ನಜರೇತಿನಿಂದ ಬಂದಿದ್ದಾನೆ, ನಜರೇತಿನ ಏನಾದರೂ ಒಳ್ಳೆಯದೋ ಎಂದು ಇರುವುದೋ ಎಂಬುದಾಗಿ ಅವರು ಅಂತಿದ್ದಾರೆ. ಅವರು ಅಂದ್ರೆ ನತಾನಿಯಲ್ ಏನಂತಾನಂದ್ರೆ, ಅಪ್ಪ ಅಲ್ಲಿ ನಜರೇತಿನಿಂದ ಯೇಸು ಬಂದಿದ್ದಾನಂತ ಅಂತಿರಲ್ಲ, ಅದು ಕೆಟ್ಟದಾದಂತ ಒಂದು ಊರು, ಮೋಸ ವಂಚನೆಗಳಿಂದ ತುಂಬಿದಂತ ಊರು. ಆ ಊರ್ಲಿಂದ ಏನಾದ್ರೂ ಒಳ್ಳೇದು ಬರ್ತದೋ, ಎನಿಬಡಿ ಇಸ್ ದೇರ್ ಟು ಕಮ್ ಲೈಕ್ ಎ ರೈಚಸ್ ಮ್ಯಾನ್ ಎಂಬುದಾಗಿ ಅವ್ರು ಅಂತಾರೆ. ಹಂಗಾಗಿ ಅಲ್ಲಿ ಹೇಳ್ತಾನೆ, ಸಣ್ಣ ಒಂದು ಒಳ್ಳೆಯ ಒಂದು ಸಂದೇಶ ಅಲ್ಲಿ ಬರುತ್ತದೆ. ದೇವರು ಖಂಡಿತ ಆ ಊರ್ಲಿಂದ ಬಂದಿದ್ದಾನೆ. ಆ ಒಂದು ಪಾಪ ಲೋಕದಲ್ಲಿದ್ದಂತ ಆ ಲೋಕದಲ್ಲಿ ಆ ಜೀವನದಲ್ಲಿ ಮಾಡಿ ಆತನು ಪಾಪ ಮಾಡಿದ ನಮ್ಮ ರಕ್ಷಣೆ ಮಾರ್ಗಕ್ಕೆ ಆತನು ಬಂದಾನೆ. ಆತನ ಉದಾಹರಣೆಯಾಗಿ ನಮ್ಗೆ ತೋರಿಸಿದ್ದಾನೆ. ಈ ಲೋಕದಲ್ಲಿ ಬಂದು ನಾವು ಈ ಲೋಕದಲ್ಲಿರುವಾಗ ಪಾಪ ಲೋಕದಲ್ಲಿ ಇರುವಂತ ಸಂದರ್ಭದಲ್ಲಿ ಕೂಡ ನಾವು ಮಾದರಿಯಾಗಿ ಜೀವಿಸ್ಲಿಕ್ಕೆ ಆತನ ಉದಾಹರಣೆಗೆ ಆಗಿ ಬಂದು ನಮ್ಮನ್ನು ಆ ಪಟ್ಟಣದಲ್ಲಿ ನಮ್ಗೆ ತೋರಿಸಿದ್ದಾನೆ. ಆ ಪಟ್ಟಣದಿಂದ 20 ವರ್ಷಗಳು ಈ ನಜರೇತಿನಲ್ಲಿ ಯೇಸು ಇದ್ದಾನೆ. 20 years ಅಲ್ಲಿರುವಂತಹ ಪಾಪ ಯೇಸುವಿಗೆ ಬರ್ಲಿಲ್ಲ. ಕಮಲದ ಹೂ, ಫ್ಲವರ್ ಆಫ್ ಹೆಸರಲ್ಲಿ ಬೆಳುತ್ತದೆ, ಆದರೆ ಆ ಹೂ ಎಷ್ಟು ಚಂದವಾಗಿ ಕಾಣುತ್ತದೆ. ನಮ್ಮ ಜೀವಿತ, ನಮ್ಮ ಪಟ್ಟಣ, ನಮ್ಮ ನಗರ, ಪಾಪದ ಲೋಕದಲ್ಲಿರುವಂತ ಈ ಲೋಕದಲ್ಲಿ ನಾವು ಯೇಸುವಿನ ಸಾಕ್ಷಿಯಾಗಿ ಜೀವಿಸಬೇಕು. ಯೇಸುವಿನ ಸಾಕ್ಷಿಯಾಗಿ ಜೀವಿಸಬೇಕು. ಬೇರೆಯವರು ನಮ್ಮನ್ನು ನೋಡಿ ಎಷ್ಟು ಒಳ್ಳೆಯವರೆಂದು ಸಾಕ್ಷಿಯ ಜೀವಿತ ಮಾಡ್ಬೇಕು. ಯೇಸುವಿನ ಒಂದು ಒಳ್ಳೆಯ ಜೀವಿತವನ್ನು ಗುರುತಿಸುವಂತ ಸಂದರ್ಭದಲ್ಲಿ ದೇವರು ನಮಗೆ ಉದ್ದೇಶವನ್ನು ತೋರಿಸಿ ಕೊಟ್ಟಿದ್ದಾರೆ. ಅವರು ನಮ್ಮ ಪ್ರಕಾರ ಈ ಲೋಕದಲ್ಲಿದ್ದು ಮಾನವನಾಗಿ ಅವರು ತಂದೆ ತಾಯಿಗಳ ಸಮ್ಮುಖದಲ್ಲಿ ಜೀವನ ಮಾಡಿ ಆ ಒಂದು ಉದ್ದೇಶ, ಆತನ ಒಂದು ಜೀವಿತವನ್ನು ಮಾದರಿಯಾಗಿ ತೋರಿಸಿದ್ದಾರೆ. ನಮಗೂ ಆ ಮಾದರಿಯಲ್ಲಿ ನೀವು ಇರಬೇಕೆಂಬುದಾಗಿ ಈ ಲೋಕಕ್ಕೆ ಬಂದಂತ ಒಂದು ಉದ್ದೇಶವಾಗಿದೆ. ಅದಕ್ಕಾಗಿ ಲೂಕನ ಬರೆದ ಸುವಾರ್ತೆ 9ನೇ ಸಂಧಿ ನೋಡೋಣ. 9ನೇ 10ನೇ ವಚನ. ಲೂಕನ ಬರೆದ ಸುವಾರ್ತೆ 9ನೇ ಸಂಧಿ 10. ನಾಶನವನ್ನು ತಪ್ಪಿ ಹೋದ ಒಂದು ಪ್ರಿಯರ ಬಗ್ಗೆ ನೋಡುತ್ತೇವೆ. ಇಲ್ಲಿ ಅಪೊಸ್ತಲನಾಗಿ ತಿಂದ್ರಿಗೆ ಬಂದು ತಾವು ಮಾಡಿದ್ದೆಲ್ಲ ಯೇಸುವಿಗೆ ವಿವರವಾಗಿ ಹೇಳಲು ಆತನ ಅವರನ್ನು ಬೆತ್ಸಾಯಿದ ಎಂಬ ಊರಿಗೆ ವಿಂಗಡವಾಗಿ ಕರೆದುಕೊಂಡು ಹೋದರು. ಆದರೆ ಜನರ ಕರ್ಕೊಂಡು ಆ ಗುಂಪು ಇದನ್ನು ತಿಳಿದು ಆತನ ಹಿಂದೆ ಹೋಗಲು ಆತನ ಅವರ ಪ್ರೀತಿಯಿಂದ ಸ್ವೀಕರಿಸಿ ದೇವರ ರಾಜರೀಶವಾಗಿ ಅವರ ಸಂಗಡ ಮಾತಾಡಿ ಕ್ಷೇಮ ಬೇಕಾದವರಿಗೆ ವಾಸಿ ಮಾಡಿದನು. ಹೊತ್ತು ಹೊತ್ತ ಬಂತು. 12 ಮಂದಿ ಶಿಷ್ಯರು ಆತನ ಬಳಿಗೆ ಬಂದು, ಈ ಗುಂಪಿಗೆ ಅಪ್ಪಣೆ ಕೊಡು, ಇವರು ಸುತ್ತಲಿರುವ ಹಳ್ಳಿಗಳಿಗೆ ಹೋಗಿ ಇರುವಂತ ಊಟಕ್ಕೆ ಬೇಕಾದ ಪದಾರ್ಥಗಳನ್ನು ತೆಗೆದುಕೊಳ್ಳಲಿ ಅಂತ ಒಂದು ಯೇಸು ಸ್ವಾಮಿಯ ಒಂದು ಸುವಾರ್ತೆಯ ಸಮಯ. ಅದು ಸುವಾರ್ತೆ ಸಾರುವ ಸಮಯದಲ್ಲಿ ಅವರು ಪಟ್ಟಂತ ಒಂದು ಕಷ್ಟ ಆಗಿರ್ಬೋದು, ಆ ಸುವಾರ್ತೆ ಸಮಯದಲ್ಲಿ ಅಡೆತಡೆಗಳಿರ್ಬೋದು, ಅವರಿಗೆ ಏನಾದರೂ ಕಷ್ಟ ಕಾರ್ಪಣ್ಯಗಳಿರ್ಬೋದು, ಅವೆಲ್ಲವನ್ನು ಕೂಡ ಸತ್ಯವೇದದಲ್ಲಿ ರೆಕಾರ್ಡ್ ಆಗಿದೆ. ಅದಕ್ಕೆ ಅವರು ಪರಿಹಾರ ಹುಡುಕುತ್ತಾ ಪ್ರಾರ್ಥನೆ ಮುಖಾಂತರ ಎಲ್ಲಾ ಆಶೀರ್ವಾದಗಳನ್ನು ಪಡೆಯುತ್ತಾ ಆ ಸೇವೆಯನ್ನು ಅವರು ಒಂದು ಸನ್ನಿವೇಶ. ನಾಶನದಲ್ಲಿ ತಪ್ಪಿ ಹೋದ ಒಂದು ಕುರಿಯನ್ನು ರಕ್ಷಣೆ ಮಾಡುವಂತ ಜವಾಬ್ದಾರಿಯನ್ನು ಆತನ ಮೇಲೆ ತೆಗೆದುಕೊಂಡು ಒಂದು ವಿವರಣೆಯನ್ನ ನಾವು ನೋಡುತ್ತೇವೆ. ಈ ನಾಶವಾದಂತ ಒಂದು ಕುರಿ ಅಥವಾ ತಪ್ಪಿ ಹೋದಂತ ಕುರಿಯನ್ನು ಭುಜದ ಮೇಲೆ ಇಟ್ಟುಕೊಂಡು ಅದನ್ನು ಹೊತ್ತುಕೊಂಡು ಬಂದು ಆ ಲೋಕಕ್ಕೆ ಆತ ಏನ್ ಮಾಡಿದ್ದಾನೆ ತೋರಿಸಿದ್ದಾನೆ. ಇದು ಕೆಟ್ಟ ಹೋದಂತ ಅಥವಾ ತಪ್ಪಿ ಹೋದಂತ ಈ ಕುರಿ ನನಗೆ ತಂದಿದ್ದೇನೆ, ಸಂತೋಷವಾಗಿದ್ದೇನೆ ಎಂಬುದಾಗಿ ಅವರು ಹೇಳುತ್ತಾರೆ. ಸೊ ಹಾಗಾಗಿ
ಇವು ನಮ್ಮ ಸಲುವಾಗಿ ಪಾಪದ ಲೋಕಕ್ಕೆ ಬಂದಿರುವಂತ ದೇವರು ದೇವದೂತರ ಶರೀರದಲ್ಲಿ ಅವರು ಬಂದಿಲ್ಲ. ನಮ್ಮ ತರನೇ ಶರೀರ ಬಾಂಧವವಾಗಿ ಅವ್ರು ಬಂದಿದ್ದಾರೆ. ಮತ್ತಾಯಿ 28:19 ಲೋಕಕ್ಕೆ ಅಂದರೆ ನಾವು ಇರುವ ಸ್ಥಳದಲ್ಲಿ ಸ್ವಾರ್ಥ ಸಾರಿರಿ ಎಂದು ಹೇಳಿದ್ದಾರೆ. ಬ್ಯಾಪ್ಟಿಸಮ್ ಕೇಳಿದರೆ ಅವರಿಗೆ ದೀಕ್ಷ ಸ್ನಾನ ಮಾಡಬೇಕು. ವ್ಯಕ್ತಿಗಿಂತ ನಿರ್ಣಯ ಬ್ಯಾಪ್ಟಿಸಮ್ ಅಂದ್ರೆ ಅವ್ರಿಗೆ ಫಿಸಿಕಲ್ ಬ್ಯಾಪ್ಟಿಸಮ್ಗಿಂತ ಅವನ ವ್ಯಕ್ತಿಗತವಾದಂತ ಅವನ ಪರಿವರ್ತನೆ ಮುಖ್ಯವಾಗಿ ದೇವರಿಗೆ ಯೇಸು ಸ್ವಾಮಿಗೆ ಬೇಕಿತ್ತು ಎಂಬುದಾಗಿ ಅವ್ರು ನೋಡ್ತಾರೆ. ಈ ಸುವಾರ್ತೆಯನ್ನು ಸಾರಿರಿ, ನಾನು ನನ್ನ ಕೆಲಸ ಅಲ್ಲ ಎಂಬುದಾಗಿ ನಾವು ಹೇಳ್ಬಹುದು, ಅಥವಾ ಪಾಸ್ಟರ್ ಕೆಲಸ ಎಂಬುದಾಗಿ ನಾವು ಅನೇಕ ಜನರು ಹೇಳುವಂತದನ್ನ ನೋಡ್ತೇವೆ. ಅದು ನಮ್ ಕೆಲಸ ಅಲ್ಲ, ಪಾಸ್ಟರ್ ಮಾಡ್ಬೇಕು. ಪಾಸ್ಟರ್ಗಳಿಗೆ ನಾವು ಬ್ಲೇಮ್ ಮಾಡ್ತೇವೆ. ಅವ್ರು ಒಂದು ಕೆಲಸ ಮಾಡ್ತಾ ಇಲ್ಲ, ಅವ್ರು ಬ್ಯಾಪ್ಟಿಸಮ್ ತರ್ತಾ ಇಲ್ಲ, ಅವ್ರನ್ನ ನಾವು ಬ್ಲೇಮ್ ಮಾಡ್ತೇವೆ. ಆದ್ರೆ ನಾವು ಆ ಬ್ಲೇಮ್ ಮಾಡುವಂತ ವರ್ಡ್ ಅವ್ರಿಗೆ ಹೇಳೋಕ್ಕಿಂತ ಮುಂಚೆ ನಾವು ನಮ್ಮ ಸೇವೆಯನ್ನು ಕೂಡ ಅವ್ರ ದೇವರು ನಮ್ಮನ್ನು ಕೇಳ್ತಾ ಇದ್ದಾರೆ. ನಾವು ಸೇವೆಯನ್ನು ಮಾಡಬೇಕಾಗಿದೆ. ದೇವರಿಗೆ ಉಚಿತವಾದಂತ ಆ ಒಂದು ವರವನ್ನು ಕೊಟ್ಟಿರುವಂತ ಆ ವರದಲ್ಲಿ ನಾವು ಬೇರೆಯವರಿಗೆ ಉಚಿತವಾಗಿ ಸಾರಬೇಕಾಗಿದೆ. ಉಚಿತವಾದ ರಕ್ಷಣೆಯನ್ನು ಅವರಿಗೆ ತಿಳಿಸುವಂತ ಒಂದು ಯೋಜನೆ ದೇವರು ನಮಗೆ ಕೊಟ್ಟಿದ್ದಾನೆ. ಸ್ವಂತ ಕುಟುಂಬದವರಿಗೆ, ಸಂಬಂಧಿಕರಿಗೆ ಹೇಳ್ಬೋದಲ್ವಾ. ಸ್ವಂತ ಕುಟುಂಬದವರಿಗೆ ಅನೇಕ ಸ್ಥಳಗಳಲ್ಲಿ ನೋಡುತ್ತೇವೆ. ಒಂದು ಕುಟುಂಬದಲ್ಲಿ ಒಬ್ಬರೇ ಆಗಿರ್ತಾರೆ ಪರಿವರ್ತನೆ, ಬೇರೆಯವರೆಲ್ಲ ಅದೇ ರೀತಿಯಲ್ಲಿ ಇರ್ತಾರೆ. ಅವ್ರಿಗೂ ನಾವು ಸಾರಬಹುದಲ್ಲ ಸುವಾರ್ತೆ. ಅದು ಅವ್ರಿಗೆ ನಮಗೆ ದೇವರು ಹೇಳ್ತಾನೆ. ಕುಟುಂಬದವರಿಗೆ, ಸಂಬಂಧಿಕರಿಗೆ, ಬೇರೆ ರಿಲೇಷನ್ಗಳು ಬೇರೆ ಊರದಲ್ಲಿದ್ದಾರೆ, ಬೇರೆ ನಮ್ಮ ಸಂಬಂಧಿಕರು ಬೇರೆ ಊರುಗಳಲ್ಲಿದ್ದಾರೆ. ಅವ್ರಿಗೆ ನಮ್ಗೆ ಗೊತ್ತು, ನಾವು ಅಲ್ಲಿ ಊಟ ಮಾಡ್ತೇವೆ, ಅಲ್ಲಿ ಹೋಗಿ ಬರ್ತೇವೆ, ಮಾತಾಡ್ತೇವೆ. ಅವ್ರಿಗೆ ಕೂಡ ನಾವು ತಿಳಿಸ್ಬೋದಲ್ಲ, ಬೇರೆಯವರಿಗೆ ಆಗ್ಲಿಕ್ಕಿಲ್ಲ. ಅಥವಾ ಎಕ್ಸಾಂಪಲ್ ಆಗಿ. ಸೊ ಅಂತ ಒಂದು ಯೋಜನೆ ಕೂಡ ದೇವರು ನಮ್ಗೇನ್ ಮಾಡಿದ್ದಾನೆ, ಇಷ್ಟು ತ್ಯಾಗ ಮಾಡಿ ಲೋಕಕ್ಕೆ ಬಂದು ದೇವರ ಹೇಳಿದ ವಾಕ್ಯವನ್ನು ಬೇರೆಯವರಿಗೆ ನಾವು ತಿಳಿಸಬೇಕು ಎಂಬುದಾಗಿ ನಮಗೆ ಗೊತ್ತಿದೆ. ಆದ್ರೆ ಬೇರೆಯವರಿಗೆ ತಿಳಿಸ್ಲಿಕ್ಕೆ ನಾವು ಹೋಗ್ತೇವಲ್ಲ. ನಾವು ಯೇಸುವಿನ ಒಂದು ನಿತ್ಯ ಜೀವದಲ್ಲಿ ಅವರ ಜೊತೆ ನಾವಿರಬೇಕೆಂಬ ಅವರ ಉದ್ದೇಶವಾಗಿದೆ. ಯೇಸುವಿನ ಜೊತೆಯಲ್ಲಿ ನಾವು ಆತನ ಜೊತೆಲಿ ಇರ್ಬೇಕೆಂಬುದಾಗಿ ನಾವು ಆಲ್ರೆಡಿ ಓದಿದ ಹಾಗೆ, ನೀವು ಕಳವಳಗೊಳ್ಳಬೇಡ್ರಿ, ನನ್ನ ಬಿಡಾರದಲ್ಲಿ ಬಾಳ ಅದ್ರಲ್ಲಿ ನಾನಿರೋ ಜಾಗದಲ್ಲಿ ನೀರು ಬೇಕೆಂಬುದಾಗಿ ಅವರು ನಮಗೆ ಆಗಿ ಒಂದು ಯೋಜನೆ ಮಾಡಿ ಇಟ್ಟುಕೊಂಡಿದ್ದಾರೆ. ಅಲ್ಲಿ ಪರಲೋಕದಲ್ಲಿ ಇದ್ದಾರೆ ಆಲ್ರೆಡಿ. ನಾವು ಅಲ್ಲಿಗೆ ಹೋಗ್ಬೇಕೆಂಬುದಾಗಿ ಅವರು ನಮಗೆ ತಿಳಿಸುವಂತರಾಗಿದ್ದಾರೆ. ನಮ್ಮ ಹೃದಯವು ಕಳವಳಗೊಳ್ಳಬೇಡ್ರಿ ಎಂಬುದಾಗಿ ನಾವು ಆಲ್ರೆಡಿ ನಾವು ಓದಿದ್ದೆ 14:1-3. ಬರುತ್ತೇನೆ, 2ನೇ ಸಾರಿ ಬಂದು ನಿಮ್ಮನ್ನು ಪರಲೋಕಕ್ಕೆ ತೆಗೆದುಕೊಂಡು ಹೋಗುತ್ತೇನೆ, ನಾವು ಆತನ ಜೊತೆ ಯಾವಾಗಲೂ ಇರುತ್ತೆ ಎಂಬುದಾಗಿ ರೆವಲ್ಯೂಷನ್ 21:3 ಓದೋಣ. ಇಗೋ, ದೇವರ ನಿವಾಸವು ಮನುಷ್ಯರಲ್ಲದೆ ಆತನ ಹೊರಡನೆ ವಾಸ ಮಾಡುವನು. ಅವರು ಆತನಿಗೆ ಪ್ರಜೆಗಳಾಗಿರುವರು, ದೇವರು ತಾನೇ ಅವರ ಸಂಗಡ ಇರುವನು. ಪ್ರೀತಿಪೂರ್ವಕವಾದ ದೇವರು ನಮ್ಮ ಸಂಗಡ ಇರ್ತಾನೆ ಎಂಬುದಾಗಿ ಆತನು ನಮಗೆ ತಿಳಿಸುವಂತನಾಗಿದ್ದ. ನಾವು ಪಾಪಿಗಳಾಗಿದ್ದೇವೆ, ಆದರೂ ಅವರು ಅಂತಾರೆ, ನಾನು ನಿಮ್ಮ ಸಂಗಡ ಇರುವೆನು, ಅವರನ್ನ ವಾಸ ಮಾಡುವೆನು, ಅವರು ನನಗೆ ಪ್ರಜೆಗಳಾಗಿರುವವರು. ಸೊ ಇಷ್ಟು ಪ್ರೀತಿ ಅವ್ರ ಮೇಲೆ, ನಮ್ಮ ಮೇಲೆ ಇಟ್ಟಿದ್ದಾನೆ. ಅವರು ಆ ಪ್ರೀತಿಯನ್ನು ನಾವು ಪರಿಪಾಲಿಸ್ಬೇಕು. ಆ ಪ್ರೀತಿಯನ್ನು ನಾವು ಏನ್ ಮಾಡ್ಬೇಕು, ಸ್ವೀಕಾರ ಮಾಡ್ಬೇಕು. ಆ ಪ್ರೀತಿಯನ್ನು ನಾವು ಶುಡ್ ಬಿ ಫುಲ್ಫಿಲ್ಡ್ ಇಸ್ ಲವ್ ಅಂತ ನಾವು ಅದನ್ನ ಆ ಕಾರ್ಯರೂಪದಲ್ಲಿ ತರಬೇಕು. ಆತನ ಪ್ರೀತಿಯನ್ನು ಅವರು ಇಷ್ಟು ನಮಗೆ ತೋರಿಸುವಂತ ಸಂದರ್ಭದಲ್ಲಿ ತನ್ನ ಪ್ರೀತಿಯನ್ನೇ ನಾವು ತೆಗೆದುಕೊಂಡು ಸುಮ್ಮನೆ ಇದ್ರೆ ಆಗೋದಿಲ್ಲ. ಅವ್ರೇನು ಹೇಳಿದರೆ, ಆ ಪ್ರೀತಿಯನ್ನು ನಾವು ನಿಮ್ ಜೊತೆ ಇರ್ತೇನೆ, ನೀನು ಹೋಗಿ ಬೇರೆಯವ್ರಿಗೂ ಕೂಡ ತಿಳಿಸ್ಬೇಕು. ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ. ಅವರು ನನ್ನ ಡೈರೆಕ್ಟ್ ಹೋದ್ರೆ ಅವ್ರು ಅರ್ಥ ಮಾಡ್ಕೊಳ್ತಾ ಇಲ್ಲ, ನಿನ್ನ ಮುಖಾಂತರ ನಾನು ಹೋಗ್ಬೇಕು ಅವ್ರ ಹತ್ರ ಅಂತ ಹೇಳಿ ಅವ್ರು ನಮಗೆ ಒಂದು ದಾರಿಯನ್ನು ತೋರಿಸುವಂತರಾಗಿದ್ದಾರೆ. ನಾವು ಆತನ ಜೊತೆ ಯಾವಾಗಲೂ ಇರುತ್ತೇವೆ. ಆದಾಮನಿಂದ ಈ ಒಂದು ಸಂಬಂಧವನ್ನು 6,000 ವರ್ಷಗಳ ಅನೇಕವಾದಂತ ತಪ್ಪಾರ್ಥಗಳನ್ನು ತಿಳ್ಕೊಂಡಾಗಲೂ ಕೂಡ, ವೇದನೆಯಿಂದ ಆ ಜನರುಗಳು ಈ ಒಂದು ಲೋಕದಲ್ಲಿ ಇದ್ದಾಗಲೂ ಕೂಡ ಅವ್ರೇನ್ ಮಾಡಿದ್ದಾರೆ, 6,000 ವರ್ಷಗಳ ಯೋಜನೆಯನ್ನು ನಮಗೆ ಇಟ್ಟಿದ್ದಾರೆ. ಇನ್ನು ಕೆಲವೇ ಸಮಯಗಳು ನಮ್ಗೆ ಮಾತ್ರ ಇದೆ. ಆದಾಮಲಿಂದ ಇಲ್ಲಿವರೆಗೆ 6,000 ವರ್ಷಗಳು ಮುಗಿದಿದೆ. 7,000 ವರ್ಷ ರೆಸ್ಟ್ ಡೇ, 7,000 ಇಯರ್ಸ್ ರೆಸ್ಟ್ ಡೇ. 6 ದಿನಗಳು ನಮ್ಮ ಜೀವನ, 7ನೇ ದಿನ ಸಾಬತ್ ರೆಸ್ಟ್. ಈಗ 6,000 ವರ್ಷಗಳು ಮುಗಿದಿದೆ ಆಲ್ರೆಡಿ. ಕೆಲವು ಲೆಕ್ಕದ ಈ ಡೇಟ್ಗಳ ವರ್ಷಗಳು ಹೆಚ್ಚು ಕಮ್ಮಿ ಆಗಿರೋದ್ರಿಂದ
ಅವು ಖಂಡಿತ ಆ ದೇವರ ಒಂದು ಹೆಸರಿಗೆ ಆ ದೇವರಿಗೆ ಗೊತ್ತಿದ್ದ ಡೇಟ್ಗಳು ನಾವು ಮನುಷ್ಯರಂತ ನಾವು ಅವರು 6,000 ವರ್ಷಗಳ ಲೆಕ್ಕ ಇಟ್ಟಿಲ್ಲ ಕಾರಣ ಅದು ಹೆಚ್ಚು ಕಮ್ಮಿ ಆಗಿದೆ. ಆದ್ರೆ ಖಂಡಿತ ನಾವು ಎಡ್ಜ್ ನಲ್ಲಿ ಇದ್ದೇವೆ. 7,000 ವರ್ಷಕ್ಕೆ ನಾವು ರೆಸ್ಟ್ ಡೇ. 1,000 ವರ್ಷ ಅಂದ್ರೆ ಯೇಸು ಸ್ವಾಮಿ 2ನೇ ಸಲ ಬರುತ್ತಾನೆ ಎಂಬುದಾಗಿ ನಿರ್ಣಯ ಖಂಡಿತ. ರೋಮನ್ಸ್ 8:22 ನೋಡ. ಜಗತ್ತೆಲ್ಲಾ ಇಂದಿನವರೆಗೂ ನರಳುತ್ತಾ ಪ್ರಸವ ವೇದನೆ ಪಡುತ್ತಾ ಇರುತ್ತದೆ ಎಂದು ನಾವು ಬಲ್ಲೆವು. ಜಗತ್ತೆಲ್ಲ ಹಿಂದಿನವರೆಗೂ 6,000 ವರ್ಷಗಳು. ಇದು ಮಾತ್ರವಲ್ಲದೆ ಪ್ರಥಮ ಫಲವಾಗಿರುವ ಪವಿತ್ರಾತ್ಮವನ್ನು ಹೊಂದಿದ ನಾವಾದರೂ ದೇವಪುತ್ರರ ಪದವಿಯನ್ನು ಅಂದರೆ ದೇಹಕ್ಕೆ ಬರಬೇಕಾದ ವಿಮೋಚನೆ ಎದುರುಕೊಂಡುತ್ತಾ ನಮ್ಮೊಳಗೆ ನರಳುತ್ತೇವೆ. ಇದು ಪೌಲನ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಅದು. ಆ ಪೌಲ್ ರೋಮಪುರದವರಿಗೆ ಅವ್ರಿಗೆಲ್ಲ ಬರೀತಾನೆ. ಅವನು ಎಜುಕೇಟೆಡ್ ಆಗಿರೋದ್ರಿಂದ ಆ ಫಿಲಾಸಫಿಕಲ್ ವರ್ಡ್ಸ್ ಅಲ್ಲಿ ಬರೆದಿದ್ದಾರೆ. ಯೇಸು ಸ್ವಾಮಿ ಅವರು ತನ್ನ ಸುವಾರ್ತೆಯಲ್ಲಿ ಒಂದು ಸರಳವಾದಂತ ಸಾಮ್ಯಗಳ ರೂಪದಲ್ಲಿ ಹೇಳಿ ಅರ್ಥವನ್ನು ಮಾಡಿದ್ದಾರೆ. ಈಗ ಈ ಪೌಲನು ಫಿಲಾಸಫರ್. ಅವನು ಹೇಳ್ತಾರೆ ಅನ್ಯ ಜನರಿಗೆ ತಿಳಿಸ್ಬೇಕಾಗಿತ್ತು, ಅನ್ಯ ಜನರಿಗೆ ಸೇವೆ ಮಾಡಬೇಕಾಗಿತ್ತು ಪೌಲನು. ಅದಕ್ಕಾಗಿ ಯೇಸು ಸ್ವಾಮಿ ಅವರು ಅವನಿಗೆ ಒಳ್ಳೆ ವಿದ್ಯಾಭ್ಯಾಸದ ಒಂದು ಯೋಜನೆಯನ್ನು ಅವನು ಮಾಡಿರ್ತಾನೆ. ಒಳ್ಳೆ ವಿದ್ಯಾಭ್ಯಾಸ. ಇವರೆಲ್ಲ ಬೇರೆ ಶಿಷ್ಯರುಗಳು ಮೀನು ಹಿಡಿಯೋರು, ವಿದ್ಯೆ ಇಲ್ಲ ಅವ್ರಿಗೆ. ಅಂತವ್ರು ನನ್ನ ಅಮಾಯಕರ ಜೊತೆ ದೇವರ ಸೇವೆ ಮಾಡ್ಲಿಕ್ಕೂ ಬಿಟ್ಟಿದ್ದಾರೆ ಅವರು. ಆಮೇಲೆ ಅವರು ಪವಿತ್ರಾತ್ಮ ಭರಿತರಾಗಿ ಯೇಸು ಸ್ವಾಮಿ ಸತ್ತ ಮೇಲೆ ಪರಲೋಕಕ್ಕೆ ಇರೋದ ಮೇಲೆ ಅವರು ಪವಿತ್ರಾತ್ಮ ಭರಿತರಾಗಿ ಅನೇಕ ಜನರಿಗೆ ದೊಡ್ಡ ದೊಡ್ಡ ಅಧಿಕಾರಿಗಳ ಮುಂದೆ, ರಾಜರುಗಳ ಮುಂದೆ ನಿಂತು ಆ ಒಂದು ಪ್ರಸಂಗವನ್ನು ಮಾಡಿದ್ದಾರೆ. ಅವರೆಲ್ಲರೂ ಆಶ್ಚರ್ಯವಾಗುತ್ತಾರೆ. ಇವರು ಮೀನು ಹಿಡಿಯವರೆಲ್ಲ ಇವ್ರು ಇಷ್ಟು ಜ್ಞಾನ ಹೆಂಗ್ ಬಂತು, ಇಷ್ಟು ತಿಳುವಳಿಕೆ ಹೆಂಗ್ ಬಂತು ಅವರು ಅವರ ಆಶ್ಚರ್ಯ ಮಾಡುತ್ತಾನೆ. ಅದರಿಂದ ಜ್ಞಾನಹೀನರ ಮುಖಾಂತರವಾಗಿ ಜ್ಞಾನ ಅಂತವರಿಗೆ ಬುದ್ಧಿ ಕಲಿಸಲು ಆ ಒಂದು ಯೋಜನೆ ಮಾಡಿದ್ದಾರೆ ದೇವರು. ಅದಕ್ಕಾಗಿ ಅನ್ಯ ಜನರಿಗೆ ಅಥವಾ ಫಿಲಾಸಫರ್ಸ್ ಅವರು ಅನ್ಯ ಜನರುಗಳು ಬಹಳ ಬುದ್ಧಿವಂತರಿರ್ತಾರೆ, ಜ್ಞಾನವಂತರಿರ್ತಾರೆ. ಅದನ್ನು ತಿಳಿಸಲು ಪೌಲನಿಗೆ ಸಿದ್ಧ ಮಾಡಿ ಈ ರೋಮಪುರದವ್ರ ಬಗ್ಗೆ ಬಹಳ ಡೀಪ್ ಆದದು. ರೋಮಪುರದ ಬಗ್ಗೆ ನೋಡ್ರೆ ಎಲ್ಲೋ ಡೀಪ್ ಮೀನಿಂಗ್ ಅದರಲ್ಲಿ ಅಡಕವಾಗಿದೆ. ಸೊ ಹಂಗಾಗಿ ಅವ್ರು ಏನ್ ಮಾಡಿದ್ದಾರೆ, ಅವರು ನಮಗೆ ತಿಳಿಸ್ಕೊಳ್ತಾರೆ ಪಾಪದ ಪ್ರತಿ ಒಂದು ಇವೆಲ್ಲವೂ ಬಂದಿರೋದ ಕಾರಣ ನೋಡ್ತೇವೆ. ಜಗತ್ತಿಗೆಲ್ಲ ಇಂದಿನವರೆಗೂ ನರಳುತ್ತಾ ಪ್ರಸವ ವೇದನೆ ಪಡಿರುತ್ತಂತ ಈ ಲೋಕದಲ್ಲಿರುವಂತ ನಾವುಗಳು ಪ್ರಸವ ವೇದನೆ ಈ ಭೂಮಿಗೆ ನಾಶವಾಗುವಂತ ಸಂದರ್ಭ ನೂತನ ಸೃಷ್ಟಿಯನ್ನು ಅವರು ಮಾಡುವಂತರಾಗಿದ್ದಾರೆ, ಪ್ರಸವ ವೇದನೆ ಪಡುವಂತರಾಗಿದ್ದಾರೆ. 6,000 ವರ್ಷಗಳ ಸಾಕು ಈ ಲೋಕ. ಎಲ್ಲವೂ ದುಃಖ ತುಂಬಿದ ಲೋಕದಲ್ಲಿ ಆತನೇನ್ ಮಾಡ್ತಾನೆ, ಒಂದು ರೆಸ್ಟ್ ಡೇ, ಒಂದು ವಿಶ್ರಾಂತಿಯ ಸಮಯ ಆತನ ಕೊಡ್ತಾನೆ. ಆ ವಿಶ್ರಾಂತಿ ಸಮಯ 7ನೆಯ ದಿನವಾಗಿದೆ. 7,000 ವರ್ಷಗಳ ಈ ಒಂದು ರೆಸ್ಟ್ ಡೇನಲ್ಲಿ ಆತನು ಸಿದ್ಧ ಮಾಡುವಂತನಾಗಿದ್ದಾನೆ. ಆ ಒಂದು ಯೋಜನೆಯ ದೇವರು ನಮಗೆ ತಿಳಿಸಿಕೊಟ್ಟಿದ್ದಾನೆ. ಕೆಲವೇ ಸಮಯಗಳು ನಮಗಿದೆ. ಪಾಪದಲ್ಲಿದ್ದವರ ನಾಶವಾಗಿ ಈ ಭೂಮಿಯಲ್ಲಿ ಅವರು ನಾಶವಾಗುತ್ತಾರೆ. ಪರಲೋಕದ ಒಂದು ಯೋಜನೆ ಮಾಡಿ ಸಿದ್ಧ ಮಾಡಿದಂತ ಒಂದು ನೀತಿವಂತರಿಗೆ ಯೆಹೋವನ ಯೋಜನೆಯನ್ನು ನಾವು ನೋಡುವಾಗ ಆ ಒಂದು ಬಿಡಾರುಗಳಲ್ಲಿ ನನ್ನ ಜೊತೆ ಇರಬೇಕೆಂಬುದಾಗಿ ಇವರನ್ನು ಸಿದ್ಧ ಮಾಡಿದ್ದಾನೆ. ರಾಜ್ಯ ದೇಶಗಳಾಗಿದೆ ಈ ಲೋಕಕ್ಕೆ. ಈ ಭೂಮಿಯು ಮೇಲಿಂದ ಪರಿಪಾಲನೆ ಮಾಡುವಂತ ದೇವರು ಎಲ್ಲವನ್ನು ದೇವರು ನೋಡುತ್ತಾ ತಾನು ಸಮಯವನ್ನು ಯೋಜನೆಯಲ್ಲಿ ನಮ್ಮನ್ನು ಸ್ಥಿರಪಡಿಸುತ್ತಿದ್ದಾನೆ. ಆತನ ಸಮಯಕ್ಕಾಗಿ ಕಾಯ್ತಿದ್ದಾರೆ. ಯೇಸು ಸ್ವಾಮಿ ಕೂಡ ಆ ಸಮಯ ಗೊತ್ತಿಲ್ಲದ ಕಾರಣ ಯೆಹೋವ ದೇವರ ಆಜ್ಞೆಯನ್ನು ಅವರು ಪಾಲಿಸುವಂತರಾಗಿದ್ದಾರೆ. ಈ ಭೂಮಿ ಲೋಕಕ್ಕೆ ಬಾಧ್ಯವಾಗುತ್ತದೆ. ಅದು 2ನೇ ಸಲ ಬರುವಾಗ ಆ ಯೆರೂಸಲೇಮ್ ಪಟ್ಟಣ ಈ ಲೋಕದಲ್ಲಿ ಬರುತ್ತದೆ. ನಮ್ಮ ಈ ಭೂಮಿಗೆ ಬಂದು ನಾವು ಸ್ಥಿರ ಕಾಲ ಈ ಭೂಮಿಯಲ್ಲಿ ಆ ಯೆರೂಸಲೇಮ್ ಪಟ್ಟಣ ಯೆಹೋವ ದೇವರಿಗೆ ಪರಲೋಕದಲ್ಲಿ ಆ ಯೆರೂಸಲೇಮ್ ಪಟ್ಟಣದಲ್ಲಿ ಸಬ್ಬತ್ತನ್ನು ಕೈಗೊಳ್ಳುವಂತ ದೇವರು ಅಲ್ಲಿದ್ದಾರೆ. ಈಗಲೂ ಕೂಡ ನಮಗೆ ಅದ ಯೋಜನೆಯನ್ನು ಇಲ್ಲಿ ತರುವಂತ ಒಂದು ಯೋಜನೆಯನ್ನು ಮಾಡಿದ್ದಾರೆ. ಪ್ರಕಟಣೆ ಕೊನೆಯದಾಗಿ ಪ್ರಕಟಣೆ 22 5 ನೋಡೋಣ. ಇನ್ನೂ ರಾತ್ರಿ ಇರುವುದಿಲ್ಲ, ಅವರಿಗೆ ದೀಪದ ಬೆಳಕು ಸೂರ್ಯನ ಬೆಳಕು ಬೇಕಾಗುವುದಿಲ್ಲ. ದೇವರಾದ ಕರ್ತನೆ ಅವರಿಗೆ ಬೆಳಕನ್ನು ಕೊಡುವನು, ಅವರ ಯುಗ ಯುಗಾಂತರಗಳಲ್ಲಿಯೂ ಆಳುವರು. ಇದು ಪರಲೋಕ, ನ್ಯೂ ಜೆರುಸಲೇಮ್ ಅಂತೀವಲ್ಲ, ಹೊಸ ರಾಜ್ಯ, ಅದು ನಿಮಗೆ ಬರುವಂತದ್ದಾಗಿದೆ. ಈಗ ಎಲೆಕ್ಟ್ರಿಸಿಟಿ ಕರೆಂಟ್ ಅಲ್ಲಿ ಏನು ಇರುವುದಿಲ್ಲ. ಅದು ದೇವರೇ ಆ ಒಂದು ಬೆಳಕಾಗಿ ದೇವರೇ ಈ ಲೋಕದಲ್ಲಿ ಪರಿಪಾಲನೆ ಮಾಡುತ್ತಾ ಅವ್ರ ಜೊತೆ ನಾವು ಇರ್ಲಿಕ್ಕೆ ಅವರ ಯೋಜನೆಯನ್ನು
ನಮಗೆ ಕೊಟ್ಟಿದ್ದಾರೆ, ಅದು ಬೇಗನೆ ನಮಗೆ ಬರುತ್ತದೆ ಎಂಬುದಾಗಿ ಕೊನೆಯ ಭಾಗದಲ್ಲಿ ಅಂತ ರಕ್ಷಣೆ ಹೊಂದುವವರು ಯುಗ ಯುಗಾಂತರಗಳಲ್ಲಿ ಆತನ ಮಂತ್ರಿಗಳಾಗಿ ಅವರ ನಮ್ಮನ್ನು ಪಾಲಿಸುತ್ತಾರೆ. ಈ ರಕ್ಷಣೆ ಭಾಗ್ಯದಿಂದ ಇದ್ದಲ್ಲಿ ಆಶೀರ್ವಾದಗಳು ಫ್ರೀಯಾಗಿ ಕೊಟ್ಟಂತ ದೇವರಾಗಿದ್ದಾನೆ. ನೋ ಮನಿ, ಫ್ರೀ ಆಫ್ ಕಾಸ್ಟ್ ರಕ್ಷಣೆಯ ಮಾರ್ಗ ದೇವರು ಮಾಡಿದ್ದಾರೆ. ಆ ರಕ್ಷಣೆಯ ಮಾರ್ಗ ಎಲ್ಲರಿಗೂ ತಿಳಿಸುವಂತ ದೇವರ ಒಂದು ಯೋಜನೆ ನಾವು ಮಾಡಿಕೊಂಡಾಗ ಎಲ್ಲರಿಗೂ ವಂದನೆಗಳು. ನಮಸ್ಕಾರ. ಎಲ್ಲರಿಗೂ ಉಚಿತವಾಗಿ ಕೊಟ್ಟರು ಅಂತ. ಉತ್ತಮವಾದಂತ ಸಂದೇಶಕ್ಕಾಗಿ ಸಹೋದರ ಜಾನ್ಸನ್ ಶರಣಪ್ಪ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನ ಅತ್ಯಧಿಕವಾಗಿ ಆಶೀರ್ವದಿಸಲಿ, ಇನ್ನು ತನ್ನ ಮಹಿಮೆಯಲ್ಲಿ ರಾಜ್ಯಕ್ಕಾಗಿ ತಮ್ಮನ್ನು ಉಪಯೋಗಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ನಾವು ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ನಮ್ಮ ಜೊತೆಯಲ್ಲಿ ಬೋಧಕರಾದಂತ AT ರವಿ ಅವರು ಇದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆ ನಡೆಸ್ತಾರೆ. ಇರೋರು ಹೋಗ್ಬಿಟ್ರ? ಓಕೆ ಓಕೆ, ಪರವಾಗಿಲ್ಲ. ಈ ಸಮಯದಲ್ಲಿ ಬೋಧಕರಂತ ಯಶವಂತ್ ಸರ್ ಅವರಿದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆ ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಅಂತ್ಯಾಶೀರ್ವಾದವನ್ನ ಪಾಸ್ಟರ್ ಸಾಲಮನ್ ಅವರು ಕೊಡ್ತಾರೆ. ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಈ ಸಮಯದಲ್ಲಿ ಹಂಚಿಕೊಳ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಬೋಧಕರೇ ನಮಸ್ಕಾರ. ನಮಸ್ಕಾರ. ನಮ್ಮ ಮದುವೆ ಮತ್ತು ನಮ್ಮ ಸಭೆಗಾಗಿ ಪ್ರಾರ್ಥನೆ ಮಾಡಿ. ಅವ್ರು AT ರವಿಯವರು ನಮ್ಮ ಸೇವೆ ಬಿಟ್ಟು ಗೌರ್ಮೆಂಟ್ ಕೆಲ್ಸಕ್ಕೆ ಹೋಗಿದ್ದಾರೆ. ಅವ್ರು ಬೋಧಕರು ಹೆಂಗ ಆಗ್ತಾರೆ ಬೋಧಕರೇ? ಹೌದಾ? ನನಗೆ ಗೊತ್ತಿಲ್ಲ. ಕೆಲ್ಸಕ್ಕೆ ಹೋಗ್ಬಿಟ್ಟೆ ಸುಮಾರು ವರ್ಷ ಆಯ್ತು ನಮ್ಮ ಸಂಸ್ಥೆ ಬಿಟ್ಟವ್ರು. ನಾನು ಇನ್ನೂ ಅವ್ರು ನಮ್ಮ ಸೇವೆನಲ್ಲಿ ಇದ್ದಾರೆ ಅಂತಾನೆ ತಿಳ್ಕೊಂಡಿದ್ದೆ. ಇಲ್ಲ ಸರ್, ಗೌರ್ಮೆಂಟ್ ಕೆಲ್ಸಕ್ಕೆ ಹೋಗ್ತಿದ್ದಾರೆ ಸರ್. ಅಷ್ಟೇ. ಹೇಳಿ. ನಿನ್ನೆ ಡೆನ್ಸಿಲ್ ಅದು ಅವರಿಗೆ ಟ್ರೈನಿಂಗ್, ಅದು ಇಂಟರ್ವ್ಯೂ ಫೇಸ್ ಮಾಡೋದು ಒಳ್ಳೇದು ಮಾಡಿದಾನಂತೆ, ವೆರಿ ಗುಡ್ ಅಂತ ಹೇಳಿದಾರಂತೆ. ಪ್ರಾರ್ಥನೆ ಮಾಡಿದ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಹಾಗೆ ಅಷ್ಟೇ, ನಮ್ಮ ಮನೆಯಲ್ಲಿ ನಮ್ಮ ಮಿಸ್ಸಸ್ಸಿಗೆ ಸಹ ಸ್ವಲ್ಪ ಹುಷಾರಿಲ್ಲ, ಇದೆ ಡೈಜೆಷನ್ ಪ್ರಾಬ್ಲಮ್ ಈಗೆಲ್ಲ ಇದೆ. ನಮ್ಗೆಲ್ಲರಿಗೋಸ್ಕರ ನೀವು ಪ್ರಾರ್ಥಿಸಿ ಅಷ್ಟೇ. ಓಕೆ, ಸಹೋದರ ಜಾನ್ ಡೇವಿಡ್ ಅವರ ಕುಟುಂಬಕ್ಕಾಗಿ, ಅವರ ಆರೋಗ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಪಾಸ್ಟರ್ ರೇಖಾ ಪ್ರೇ ಮಾಡಿ ಪಾಸ್ಟರ್. ಸಿಸ್ಟರ್ ಮಗಳು ಸ್ಟಿಲ್ ICU. ಇವಾಗ ಹೇಗಿದ್ದಾರೆ? ಇವಾಗ ಚೇತರಿಸ್ಕೋತಾರೆ ಪಾಸ್ಟರ್. ಸೀಸ್ ಓಪನಿಂಗ್ ಹರ್ ಐಸ್. ಸ್ವಲ್ಪ ಕಣ್ ತೆರೀತದೆ, ಇನ್ನು ರೆಕಗ್ನೈಸ್ ಮಾಡ್ತಾ ಇಲ್ಲ. ಮೋಸ್ಟ್ಲಿ ರೈಟ್ ಸೈಡ್ ಪ್ಯಾರಲೈಸ್ ಆಗಿದೆ ಫುಲ್ಲಿ, ಬಟ್ ಸೀಸ್ ಅಲೈವ್. She's coming out most probably. So please continue to pray. ಹಾಸ್ಪಿಟಲ್ ಇದ್ದಾರೆ ಅಂಕಲ್ ಇನ್ನ ಅವರು? ICU ಇದ್ದಾರೆ, ಹೈಟೆಕ್ ICU ಇದ್ದಾರೆ ಅವರು. ಸರಿ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಮತ್ತೆ ಯಾರಾದ್ರೂ ಪ್ರಾರ್ಥನೆಗೆ ಹಾಕಿದ್ರೆ? ಪಾಸ್ಟರ್ ಪುಟ್ಟಮ್ಮ ಅವರು ಮತ್ತೆ ರಾಹುಲ್ ಹೆನ್ರಿ. ಪುಟ್ಟಮ್ಮ ಮತ್ತು ರಾಹುಲ್ ಹೆನ್ರಿ ಅವರ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಯಶವಂತ್ ಸರ್ ಅವರು ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ. ಸರ್, ರಾಹುಲ್ ಹೆನ್ರಿಗೆ ಏನಾಗಿದೆ? ಅನಾರೋಗ್ಯ, ಅವ್ರಿಗೇನು ಜ್ವರ ಅಥವಾ ಏನಾದ್ರು ತೊಂದರೆ ಆಗಿದೆ? ಇಲ್ಲ, ಅವರಿಗೆ ಮೆಂಟಲಿ ಡಿಸ್ಟರ್ಬ್ ಆಗಿದ್ರು. ಸೊ ಡಿಸ್ಚಾರ್ಜ್ ಆಗಿ ಬಂದಿದ್ದಾರೆ. ಫಿಸಿಕಲ್ ಎದ್ದೇಳಕ್ ಆಗಲ್ಲ, ಮಲಗಿದಲ್ಲೇ. ನಿಶ್ಶಕ್ತಿ, ಸ್ವಾಧೀನ ಕಳ್ಕೊಂಡಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಓಕೆ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ಸರ್ವಶಕ್ತನಾದ ತಂದೆಯಾದಂತಹ ದೇವರೇ, ನಿನ್ನ ನಾಮಕ್ಕೆ ಅನಂತ ಸ್ತೋತ್ರ ಸಲ್ಲಿಸುವರಾಗಿದ್ದೇವೆ ಕರ್ತನೆ. ಈ ಬೆಳಗಿನ ಜಾವದಲ್ಲಿ ನಮ್ಮೆಲ್ಲರನ್ನ ಒಟ್ಟಾಗಿ ಸೇರಿಸಿ ನಿನ್ನ ನಾಮವನ್ನು ಕೊಂಡಾಡುವಂತ ಒಂದು ಭಾಗ್ಯವನ್ನ, ನಿನ್ನ ವಾಕ್ಯಗಳನ್ನ ಕೇಳುವಂತ ಒಂದು ಭಾಗ್ಯವನ್ನ ನಮಗೆ ದಯಪಾಲಿಸಿ ಕೊಟ್ಟದ್ದಕ್ಕಾಗಿ ನಿನಗೆ ಸ್ತೋತ್ರ ಹೇಳುತ್ತೇವೆ ಕರ್ತನೆ. ಹೌದು ಸ್ವಾಮಿ, ನೀನು ಹೇಳಿದ ರೀತಿಯಲ್ಲಿ ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ಸೇರಿಕೊಂಡು ನನ್ನನ್ನು ಕೊಂಡಾಡುತ್ತಾರೋ ಅವರ ಮಧ್ಯದಲ್ಲಿ ಇರುತ್ತೇನೆಂದೇಳಿ ವಾಗ್ದಾನ ಮಾಡಿದಂತ ಸ್ವಾಮಿ, ಈ ಸಮಯದಲ್ಲಿ ನಿನ್ನ ಪ್ರಸನ್ನತೆಯು ನಮ್ಮೆಲ್ಲರ ಜೊತೆ ಇದೆ ಅಂತ ನಾವು ನಂಬಿದ್ದೇವೆ ಸ್ವಾಮಿ. ಆ ನಂಬಿಕೆಯಲ್ಲಿ, ಆ ವಿಶ್ವಾಸದಲ್ಲಿ ಜೀವಿಸುವ ಹಾಗೆ ನೀನೇ ನಮ್ಮೆಲ್ಲರಿಗೆ ಸಹಾಯ ಮಾಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ವಿಶೇಷವಾಗಿ
ಜಾನ್ಸನ್ ಶರಣಪ್ಪ ಅವರು ಇವತ್ತಿನಲ್ಲಿ ವಾಕ್ಯವನ್ನ ತಿಳಿಸಿದ್ದಾರೆ. ಕರ್ತನೆ, ಆ ವಾಕ್ಯವನ್ನ ಬರೀ ಕೇಳಿಸಿಕೊಳ್ಳುವುದಷ್ಟೇ ಅಲ್ಲ, ಆ ವಾಕ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಆ ವಾಕ್ಯಗಳನ್ನ ಇನ್ನೂ ನಿನ್ನನ್ನು ಅರಿದಿರತಕ್ಕಂತ ಮಕ್ಕಳಿಗೆ ತಿಳಿಸುವಂತ ಒಂದು ಭಾಗ್ಯವನ್ನ ನಮಗೆ ದಯಪಾಲಿಸಿ ಕೊಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಕರ್ತನೆ, ಈ ಸಮಯದಲ್ಲಿ ವಿಶೇಷವಾಗಿ ಸ್ವಾಮಿ ಈ ಕಾರ್ಯಕ್ರಮವನ್ನು ನಡೆಸುವಂತ ಬೋಧಕರನ್ನ, ಅವರ ಕುಟುಂಬವನ್ನ, ಅವರ ಮಕ್ಕಳನ್ನ, ಅವರ ಮೊಮ್ಮಕ್ಕಳನ್ನು ಕೂಡ ವಿಶೇಷವಾಗಿ ನೀನು ಆಶೀರ್ವದಿಸಿ ಈ ಕಾರ್ಯಕ್ರಮವು ಇನ್ನೂ ಹೆಚ್ಚಾಗಿ ನಡೆದು ಅನೇಕ ಮಕ್ಕಳು ನಿನ್ನ ಕಡೆಗೆ ಬರುವಂತ ಒಂದು ಭಾಗ್ಯವನ್ನ ದಯಪಾಲಿಸಿ ಕೊಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಕರ್ತನೆ, ವಿಶೇಷವಾಗಿ ರವಿ ಬೆಳ್ಳಾರಿ ಅವರಿಗೋಸ್ಕರ ಮತ್ತು ಅವರ ಬಳ್ಳಾರಿ ಚರ್ಚ್ಗೋಸ್ಕರ ನಾವು ಪ್ರಾರ್ಥನೆ ಮಾಡೋರಾಗಿದ್ದೇವೆ. ಕರ್ತನೆ ಸ್ವಾಮಿ, ನಮ್ಮ ಪ್ರಾರ್ಥನೆಯನ್ನು ಕೇಳುವಂತ ಕರ್ತನು ನೀನಾಗಿದ್ದಿ, ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡುವಂತ ಕರ್ತನು ನೀನಾಗಿದ್ದಿ ಸ್ವಾಮಿ. ನೀನೇ ಸ್ವಾಮಿ ಈ ಸಭೆಯನ್ನ ಮುಟ್ಟು ಸ್ವಾಮಿ, ಅದಕ್ಕೆ ಬೇಕಾದಂತೆ ಎಲ್ಲ ಸಹಾಯಗಳನ್ನು ಒದಗಿಸಿಕೊಟ್ಟು ಆದಷ್ಟು ಬೇಗನೆ ಆ ಸಭೆಯು ಕಟ್ಟಲ್ಪಟ್ಟು ಸಭಿಕರಲ್ಲಿ ಹೋಗಿ ನಿನ್ನ ವಾಕ್ಯಗಳನ್ನ ಕೇಳುವಂತ ಒಂದು ಭಾಗ್ಯವನ್ನ ದಯಪಾಲಿಸಿ ಕೊಡಬೇಕಾಗಿ ಮತ್ತು ರವಿಯ ಮಾಡುವಂತ ಕೆಲಸವನ್ನ ನೀನು ಆಶೀರ್ವದಿಸು ಸ್ವಾಮಿ. ನಿನ್ನ ದೇವದೂತನ ಮುಖಾಂತರ, ನಿನ್ನ ಪವಿತ್ರಾತ್ಮನ ಮುಖಾಂತರ ಮಗನನ್ನು ನಡೆಸಿ ಆತನಿಗೆ ಬೇಕಾದಂತೆ ಎಲ್ಲ ಆಶೀರ್ವಾದಗಳನ್ನು ಕೊಟ್ಟು ಕಾಯ್ದು ಕಾಪಾಡುತ್ತಾ ಬರಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಅದೇ ರೀತಿ ಸ್ವಾಮಿ, ರೇಖಾಗೋಸ್ಕರ ಪ್ರಾರ್ಥನೆ ಮಾಡೋರಾಗಿದ್ದೇವೆ ಸ್ವಾಮಿ. ಆ ಮಗಳನ್ನ ನೀನು ಬಲ್ಲವನಾಗಿದ್ದಿ ಸ್ವಾಮಿ. ವೈದ್ಯರಲ್ಲಿ ಘನ ವೈದ್ಯನು ನೀನು ಸ್ವಾಮಿ. ನಿನ್ನ ಅಮೂಲ್ಯವಾದ ಹಸ್ತವನ್ನ ಮಗಳ ಮೇಲೆ ಚಾಚಿ ಆಕೆಯಲ್ಲಿರ್ತಕ್ಕಂಥ ಎಲ್ಲಾ ನೋವುಗಳನ್ನ, ಎಲ್ಲಾ ಕಾಯಿಲೆಗಳಿಂದ ಬಿಡುಗಡೆ ಮಾಡಿ ಆಕೆಗೆ ಬೇಕಾದಂತ ಒಳ್ಳೆ ಆರೋಗ್ಯವನ್ನ, ಬಲವನ್ನ ಕೊಟ್ಟು ಆ ಕುಟುಂಬದವರು ಹೌದು ನಮ್ಮ ಸ್ವಾಮಿ ನಮ್ಮ ಮಗಳನ್ನ ಆಶೀರ್ವದಿಸಿದ್ದಾರೆ, ಗುಣಪಡಿಸಿದ್ದಾರೆ ಅನ್ನುವಂತ ಒಂದು ಸಾಕ್ಷಿ ಕೊಡುವ ಹಾಗೆ ನೀನು ಸಹಾಯ ಮಾಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಇನ್ನು ವಿಶೇಷವಾಗಿ ಸ್ವಾಮಿ, ಮಗನ ಸ್ವಾಮಿ ಒಂದು ಕಷ್ಟಪಡುವುದನ್ನ ನೀನು ಬಲವನಾಗಿದ್ದೀರಾ, ಅವರ ಹೆಸರನ್ನು ಕೂಡ ನೀನು ಬಲವನಾಗಿದ್ದಿ ಸ್ವಾಮಿ. ಆತನು ಪಡುವ ಕಷ್ಟವನ್ನ ನೀನು ತಿಳಿದವನಾಗಿದ್ದಿ ಸ್ವಾಮಿ. ತಂದೆಯಾದ ದೇವರೇ, ಆ ಮಗನನ್ನು ವಿಶೇಷವಾಗಿ ಮುಟ್ಟಿ ಆತನಲ್ಲಿರ್ತಕ್ಕಂಥ ತೊಂದರೆಯಿಂದ ಬಿಡುಗಡೆ ಮಾಡಿ ಆತನಿಗೆ ಬೇಕಾದಂತ ಒಳ್ಳೆ ಆರೋಗ್ಯ ಬಲವನ್ನು ಕೊಟ್ಟು ನಡೆಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಚಿನ್ನಪ್ಪ ಅವರಿಗೋಸ್ಕರ ಪ್ರಾರ್ಥನೆ ಮಾಡೋರಾಗಿದ್ದೇವೆ. ಅವರನ್ನು ಆಶೀರ್ವದಿಸಿ ಸ್ವಾಮಿ. ಅವರು ಕೂಡ ಪ್ರತಿನಿತ್ಯವೂ ನಿನ್ನ ಸನ್ನಿಧಿಯಲ್ಲಿ ಬಂದು ನಿನ್ನನ್ನು ಕೊಂಡಾಡುವ ಹಾಗೆ ಅವರಿಗೆ ಸಹಾಯ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಅದೇ ರೀತಿ ಹೇಮಲತಾ ಭಕ್ತರಾಜ್ ಅವರನ್ನ, ಅವರ ಕುಟುಂಬವನ್ನ, ಅವರ ಮಕ್ಕಳನ್ನ ವಿಶೇಷವಾಗಿ ನೀನು ಆಶೀರ್ವದಿಸಿ ಅವರು ಕೂಡ ಸ್ವಾಮಿ ನಿನ್ನ ಭಯಭಕ್ತಿಯಲ್ಲಿ ನಡೆಯುವಾಗ ಬೇಕಾದಂತ ಎಲ್ಲ ಸಹಾಯಗಳನ್ನು ಒದಗಿಸಿಕೊಟ್ಟು ನಡೆಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಇನ್ನು ವಿಶೇಷವಾಗಿ ಜಾನ್ ಡೇವಿಡ್ ಅವರಿಗೋಸ್ಕರ ಪ್ರಾರ್ಥನೆ ಮಾಡೋರಾಗಿದ್ದೇವೆ ಸ್ವಾಮಿ. ಆ ಮಗನ ಕುಟುಂಬದ ತೊಂದರೆಯನ್ನ ನೀನು ಬಲ್ಲವನಾಗಿದ್ದಿ ಸ್ವಾಮಿ. ನಿನ್ನ ಅಮೂಲ್ಯವಾದ ಹಸ್ತವನ್ನ ಆ ಕುಟುಂಬದ ಮೇಲೆ ಚಾಚಿ ಅವರ ಇರತಕ್ಕಂತ ಒಂದೊಂದು ತೊಂದರೆಗಳಿಂದ, ಒಂದೊಂದು ನೋವುಗಳಿಂದ ಬಿಡುಗಡೆ ಮಾಡಿ ಆ ಮಗನು ಸ್ವಾಮಿ ಹೌದು ನನ್ನ ದೇವರು, ನನ್ನ ತಂದೆಯಾದಂತಹ ದೇವರು ನನಗೆ ಬೇಕಾದಂತ ಆಶೀರ್ವಾದವನ್ನ, ನನ್ನ ಕುಟುಂಬಕ್ಕೆ ಬೇಕಾದಂತ ಆಶೀರ್ವಾದವನ್ನ, ಒಳ್ಳೆಯ ಆರೋಗ್ಯವನ್ನ ಕೊಟ್ಟಿದ್ದಾರೆ ಅನ್ನುವಂತ ಸಾಕ್ಷಿ ಕೊಡುವಾಗ ನೀನು ಅವರಿಗೆ ಸಹಾಯ ಮಾಡು. ಅದೇ ರೀತಿ ಜಾನ್ಸನ್ ಶರಣಪ್ಪ ಅವರನ್ನ, ಅವರ ಕುಟುಂಬವನ್ನು, ಅವರ ಮಕ್ಕಳನ್ನು ಕೂಡ ಆಶೀರ್ವದಿಸು. ಅವರಿಗೆ ಬೇಕಾದಂತ ಎಲ್ಲ ಸಹಾಯಗಳನ್ನು ಒದಗಿಸಿಕೊಟ್ಟು ಅವರು ಮಾಡುವಂತ ಸೇವೆಯಲ್ಲಿ ನೀನು ಅವರನ್ನು ನಡೆಸು. ಇನ್ನು ಸವಿತಾ ಆ ಮಗಳನ್ನು ಕೂಡ ಆಶೀರ್ವದಿಸು ಸ್ವಾಮಿ. ಆಕೆಗೆ ಬೇಕಾದಂತ ಒಳ್ಳೆ ಆರೋಗ್ಯ ಬಲವನ್ನು ಕೊಟ್ಟಿದ್ದಿ, ಇನ್ನು ಹೆಚ್ಚಾದಂತ ಬಲ ಶಕ್ತಿಯನ್ನು ಕೊಟ್ಟು ಆಕೆಯನ್ನು ನಡೆಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಇನ್ನು ಲೋಕೇಶ್ ಅವರಿಗೋಸ್ಕರ, ಅವರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ ಕರ್ತನೆ. ಆ ಕುಟುಂಬವನ್ನು ಆಶೀರ್ವದಿಸು. ಅವರು ಕೂಡ ಪ್ರತಿನಿತ್ಯವೂ ನಮಗೋಸ್ಕರ ಪ್ರಾರ್ಥನೆ ಮಾಡಿ ಎಂದು ಕೇಳುವಂತದನ್ನು ನೀನು ತಿಳಿದವನಾಗಿದ್ದೆ ಸ್ವಾಮಿ. ಅವರ ಕುಂದು ಕೊರತೆಗಳನ್ನು ಕೂಡ ನೀನು ಬಲವನಾಗಿದ್ದೆ. ಇನ್ನು ವಿಶೇಷವಾಗಿ ಮಾರ್ಗರೆಟ್ ಅವರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ ಕರ್ತನೆ. ಆ ಮಗಳನ್ನು ಕೂಡ ವಿಶೇಷವಾಗಿ ನೀನು ಆಶೀರ್ವದಿಸು. ಆ ಮಗಳಿಗೆ ಬೇಕಾದಂತ ಒಳ್ಳೆ ಆರೋಗ್ಯ ಬಲವನ್ನು ಕೊಟ್ಟು ಮಗಳನ್ನು ಕೂಡ ವಿಶೇಷವಾಗಿ ನೀನು ಆಶೀರ್ವದಿಸಿ ಆ ಕುಟುಂಬವನ್ನು ಇನ್ನು ಹೆಚ್ಚೆಚ್ಚಾಗಿ ನಡೆಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಇನ್ನು ಮಂಜುನಾಥ್ ಅವರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ. ಅವರನ್ನು ಕೂಡ ಆಶೀರ್ವದಿಸು ಸ್ವಾಮಿ. ಅವರಿಗೆ ಬೇಕಾದಂತ ಎಲ್ಲ ಅವಶ್ಯಕತೆಗಳನ್ನು ಒದಗಿಸಿಕೊಟ್ಟು ಅವರು ಕೂಡ ಸ್ವಾಮಿ ನಿನ್ನ ಭಯಭಕ್ತಿಯಲ್ಲಿ, ನಿನ್ನ ಹೆಜ್ಜೆಯಲ್ಲಿ ನಡೆಯುವಾಗ ನೀನು ಅವರಿಗೆ ಸಹಾಯ ಮಾಡು. ಬೋಧಕರಾದಂತ ಸಾಲಮನ್ ಅವರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ. ಅವರನ್ನ, ಅವರ ಕುಟುಂಬವನ್ನು, ಅವರ ಮಕ್ಕಳನ್ನ, ಅವರೆಲ್ಲ ಬಂಧು ಬಾಂಧವರನ್ನು ಕೂಡ ವಿಶೇಷವಾಗಿ ನೀನು ಆಶೀರ್ವದಿಸಿ ನಡೆಸಿ ಕಾಯ್ದು ಕಾಪಾಡಬೇಕಾಗಿ ನೀನನ್ನು ಕೇಳಿಕೊಳ್ಳುತ್ತೇವೆ. ಅದೇ ರೀತಿ ಹಿರಿಕರಾದಂತ ಪ್ರೇಮನಾಥ್ ಕೋಲ್ಕರ್ ಅವರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ. ಅವರನ್ನು ಕೂಡ ವಿಶೇಷವಾಗಿ ನೀನು ಆಶೀರ್ವದಿಸಿ
ಅವರಿಗೆ ಬೇಕಾದಂತ ಒಳ್ಳೆಯ ಆರೋಗ್ಯ ಬಲವನ್ನು ಕೊಟ್ಟು ನಡೆಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಇನ್ನು ವಿಶೇಷವಾಗಿ ರಾಜೇಶ್ ಅವರ ಕುಟುಂಬಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡುತ್ತೇವೆ. ಅವರನ್ನ, ಅವರ ಕುಟುಂಬವನ್ನ, ಅವರ ಮಕ್ಕಳನ್ನ ವಿಶೇಷವಾಗಿ ನೀನು ಆಶೀರ್ವದಿಸಿ ಅವರು ಕೂಡ ನಿನ್ನ ಭಯಭಕ್ತಿಯಲ್ಲಿ ನಡೆಯುವಾಗ ಬೇಕಾದಂತ ಎಲ್ಲ ಆಶೀರ್ವಾದಗಳನ್ನು ಕೊಟ್ಟು ಅವರನ್ನು ನಡೆಸು. ಇನ್ನು ರಾಜ್ಯವರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ. ಅವರನ್ನು ಕೂಡ ಆಶೀರ್ವದಿಸು. ಅವರಿಗೆ ಬೇಕಾದಂತ ಎಲ್ಲ ಸಹಾಯಗಳನ್ನು ಒದಗಿಸಿಕೊಟ್ಟು ಅವರು ಕೂಡ ನಿನ್ನ ಭಯಭಕ್ತಿಯಲ್ಲಿ ನಡೆದುಕೊಳ್ಳುವಾಗ ನೀನು ಸಹಾಯ ಮಾಡು. ಇನ್ನು ವಿಶೇಷವಾಗಿ ವರಲಕ್ಷ್ಮಿಯವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುತ್ತೇವೆ. ಅವರನ್ನ, ಅವರ ಕುಟುಂಬವನ್ನು, ಅವರು ಮಾಡುವಂತಹ ಸೇವೆಯನ್ನು ನೀನು ಬಲವನಾಗಿದೆ ಸ್ವಾಮಿ. ಪ್ರತಿ ನಿತ್ಯವೂ ನಿನಗೋಸ್ಕರ ರಾಗ ಹಾಡುವುದನ್ನು ಕೂಡ ನೀನು ಬಲವನಾಗಿದ್ದಿ. ಅವರನ್ನು ಆಶೀರ್ವದಿಸು. ಅವರ ಮಕ್ಕಳು ಬರೆಯುವಂತಹ ಪರೀಕ್ಷೆಯನ್ನು ಆಶೀರ್ವದಿಸಿ ಮಕ್ಕಳು ಒಳ್ಳೆಯ ರೀತಿಯಿಂದ ಪರೀಕ್ಷೆಯನ್ನು ಬರೆದು ಎಲ್ಲದರಲ್ಲಿ ಪಾಸ್ ಆಗುವಾಗ ನೀನು ಸಹಾಯ ಮಾಡು. ಇನ್ನು ವಿಶೇಷವಾಗಿ ವಿಜಯ್ ಕುಮಾರ್ ಅವರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ. ಆ ಹಿರಿಕರನ್ನು ಆಶೀರ್ವದಿಸು. ಅವರಿಗೆ ಬೇಕಾದಂತ ಒಳ್ಳೆಯ ಆರೋಗ್ಯ ಬಲವನ್ನು ಕೊಟ್ಟು ನಡೆಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ತಂದೆಯಾದ ದೇವರೇ, ನನ್ನ ಕುಟುಂಬವನ್ನು ಕೂಡ ನೀನು ಬಲ್ಲವನಾಗಿದ್ದೆ. ನಮ್ಮ ಕುಟುಂಬಕ್ಕೆ ಬೇಕಾದಂತ ಎಲ್ಲ ಆಶೀರ್ವಾದಗಳನ್ನು ಕೊಟ್ಟು ನಮ್ಮನ್ನು ನಡೆಸು ಸ್ವಾಮಿ. ಇನ್ನೊಂದು ಆವೃತ್ತಿ ಕೂಡಿ ಬಂದಿರತಕ್ಕಂಥ ನಮ್ಮೆಲ್ಲರನ್ನ ವಿಶೇಷವಾಗಿ ಮುಟ್ಟಿ ಪ್ರತಿ ನಿತ್ಯವೂ ಬೆಳಗಿನ ಜಾವದಲ್ಲಿ ಕೂಡಿ ನಿನ್ನ ವಾಕ್ಯಗಳನ್ನು ಕೇಳುವ ಹಾಗೆ ಮತ್ತು ಸಾಯಂಕಾಲದಲ್ಲಿ ಸಬ್ಬತ್ ಶಾಲೆಯಲ್ಲಿ ಭಾಗವಹಿಸಿ ಸಬ್ಬತ್ ಶಾಲೆ ಪಾಠವನ್ನು ತಿಳಿದುಕೊಳ್ಳುವ ಹಾಗೆ ನೀನೇ ನಮಗೆ ಸಹಾಯ ಮಾಡಬೇಕಾಗಿ ಪ್ರಭು ಯೇಸು ಸ್ವಾಮಿ ಹೆಸರಿನಲ್ಲಿ ಅತಿ ವಿನಯದಿಂದ ತಾಳ್ಮೆಯಿಂದ ಕೇಳಿಕೊಳ್ಳುತ್ತೇನೆ ಸ್ವಾಮಿ. ಆಮೇಲೆ ಪರಲೋಕದ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಅಂತ್ಯ ಆಶೀರ್ವಾದವನ್ನ ಬೋಧಕರಂತ ಸಾಲ್ಮನ್ ಅವರು ಕೊಡ್ಬೇಕೆಂದು ಕೇಳ್ಕೊಳ್ತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೆನ್. ಅಂತ್ಯಾಶೀರ್ವಾದವನ್ನು ಪಡೆದುಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಶಾಂತಿ, ಸಮಾಧಾನವು ಇಂದು ಜೂಮ್ ಮಾಧ್ಯಮದಲ್ಲಿ ಸೇರಿಕೊಂಡು ಸ್ವಾಮಿ ನಿನ್ನ ವಾಕ್ಯವನ್ನು ಕೇಳಲು ಬಂದಿರುವಂತ ಪ್ರತಿಯೊಬ್ಬ ನಿನ್ನ ಮಕ್ಕಳ ಮೇಲೆಯೂ ಹಾಗೂ ಸ್ವಾಮಿ ಇಂದು ವಾಕ್ಯವನ್ನು ಹಂಚಿಕೊಟ್ಟಂತ ನಿನ್ನ ಪ್ರಿಯ ದಾಸರಂತ ಜಾನ್ಸನ್ ಶರಣಪ್ಪ ಅವರ ಮೇಲೆಯೂ ಹಾಗೂ ಸ್ವಾಮಿ ಪ್ರತಿಯೊಂದು ವಿಜ್ಞಾಪನೆ ಮೇಲೆಯೂ ಮುಂಜಾನೆ ಹಾಗೂ ಸಂಜೆ ಹೊತ್ತಿನಲ್ಲಿ ಕೂಟಗಳನ್ನು ಆಯೋಜಿಸ್ತಕ್ಕಂಥ ಬೋಧಕರಂತ ಎಂ ರಾಜುರವರ ಮೇಲೆಯೂ ಹಾಗೂ ಸ್ವಾಮಿ ಪ್ರತಿಯೊಬ್ಬರ ಮೇಲೆಯೂ ನಿನ್ನ ವಿಶೇಷವಾದಂತ ಆಶೀರ್ವಾದವು ನಿತ್ಯ ನಿರಂತರಕ್ಕೂ ನಮ್ಮೆಲ್ಲರ ಮೇಲೆ ನೆಲೆಯಾಗಲಿ ಸ್ವಾಮಿ. ಆಮೆನ್. 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 ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ಕಾರ್ಯಕ್ರಮವನ್ನು ಆಶೀರ್ವದಿಸೋದಕ್ಕಾಗಿ ಹಾಗೂ ಈ ದಿನ ನಮ್ಮ ಜೊತೆಯಲ್ಲಿ ಆರಂಭದ ಪ್ರಾರ್ಥನೆ ಮಾಡಿದಂತ ಸಹೋದರ ಜಾನ್ ಡೇವಿಡ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ವಿಶೇಷ ಗೀತೆಯನ್ನ ಹಾಡಿದಂತ ಹಿರಿಯರಂತ ಚಿನ್ನಪ್ಪ ಸಾತ್ವಿಕ್ ಅವ್ರ ವಂದನೆಗಳನ್ನ ಸಲ್ಲಿಸ್ತೇನೆ. ಉತ್ತಮವಾದ ಸಂದೇಶವನ್ನ ನೀಡಿದಂತ ಹಿರಿಯರಂತ ಜಾನ್ಸನ್ ಶರಣಪ್ಪ ಅವರಿಗೂ ಕೂಡ ವಂದನೆಗಳನ್ನ ಸಲ್ಲಿಸ್ತೇನೆ. ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಬೋಧಕರಂತ ಯಶವಂತ್ ಸಾರ್ ಅವರಿಗೂ, ಅಂತ್ಯಾಶೀರ್ವಾದ ನೀಡಿದಂತ ಬೋಧಕರಂತ ಸಾಲ್ಮನ್ ಸಾರ್ ಅವ್ರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡ್ಲಿ. ಕೂಡಿ ಬಂದಂತ ನಮ್ಮೆಲ್ಲರ ಸಂಗಡ ಈ ದಿನ ಆಶೀರ್ವಾದದಾಯಕವಾಗಿ ಇದ್ದು ನಮ್ಮನ್ನ ನಡೆಸಿ ಮತ್ತೆ ಸಾಯಂಕಾಲ ಸುಕ್ಷೇಮದಿಂದ ಆತನನ್ನು ಕೊಂಡಾಡಲು, ಆತನ ವಿಷಯವನ್ನು ಕಲಿಯಲು ನಮ್ಮೆಲ್ಲರನ್ನ ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ದೇವರ ಕೃಪಾಹಸ್ತಕ್ಕೆ ನಮ್ಮನ್ನು ಒಪ್ಪಿಸುತ್ತಾ ಎಲ್ಲರಿಗೂ ಬೆಳಗಿನ ಶುಭಾಶಯಗಳನ್ನು ಕೋರ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಧನ್ಯವಾದ ಬೋಧಕರೇ, ಧನ್ಯವಾದ. ವಾಕ್ಯ ತಿಳಿಸ್ಕೊಟ್ಟ ಜಾನ್ಸನ್ ಶರಣಪ್ಪರಿಗೂ ಧನ್ಯವಾದಗಳು. ಧನ್ಯವಾದಗಳು. ದೇವರ ಹೆಚ್ಚಾಗಿ ಆಶೀರ್ವದಿಸಲಿ. ಸೇವೆನ ಆಶೀರ್ವದಿಸಲಿ. ಉಳಿ ಬಂದರೆ ಎಲ್ಲರಿಗೂ ಧನ್ಯವಾದ ಮತ್ತು ಶುಭೋದಯ. Thank you, Pastor. Thank you, Pastor. Thank you. Thank you everybody. Thank you everybody. ಮಾಡಿದ್ರಿ. Thank you. ಹೆಸರಾಗಿ ಎಲ್ಲರನ್ನು ಕುರಿತು ಪ್ರಾರ್ಥನೆ ಮಾಡಿದಿರಾ. ತುಂಬಾ ಥ್ಯಾಂಕ್ಸ್. Thank you, Pastor. ಚಿನ್ನಪ್ಪರ ಥ್ಯಾಂಕ್ ಯು. ಓಕೆ. ಥ್ಯಾಂಕ್ ಯು ಪಾಸ್ಟ್ರೆ, ಪ್ರಾರ್ಥನೆ ಮಾಡಿದ್ರೆ. ಥ್ಯಾಂಕ್ ಯು. Charnappa sir, good morning. Thank you. Good message.
I just went in kitchen, sir. Thank you so much, sir. Thank you very much. Thank you very much. Very good message. ಥ್ಯಾಂಕ್ ಯು ಸರ್ ಶರಣಪ್ಪ ಸರ್. ಅದು ಈ ಒಂದು ನಾವೆಲ್ಲರೂ ಮುಖಾಮುಖಿಯಾಗಿ ಭೇಟಿ ಆಗೋಣ ಮೀಟಿಂಗ್ ಅಲ್ಲಿ. ಪಾಸ್ಟರ್ ಅವರು ಮಾಡ್ತಾ ಇದಾರೆ ಇದೆಲ್ಲ ಯೋಜನೆ. We'll all together will see one each of us. Okay, sir. Face to face. ನೀವು ಇನ್ನು ಎಷ್ಟ್ ಜನ ಬರ್ತಾ ಇದೀರಿ ಅಂತ ನಮ್ಗೆ ಹೇಳಿಲ್ಲ, ಯಾವ ಡೇಟ್ ಇಡೋಣ ಅಂತ ಹೇಳಿಲ್ಲ. ಇಡ್ತಾರೆ ದೇವ್ರು ಪ್ರೇರೇಪಣೆ ಮಾಡಿ. ನೀವು ಡೇಟ್ ನೋಡಿ ಉತ್ತರ ಬಂದಿಲ್ಲ, ಎಲ್ಲರೂ ಅದು ಆ ಡೇಟ್ಗೆ ಅವಾಯ್ಡ್ ಆಗ್ಬಿಡ್ತೀವಿ ನಾವು. ನನಗೆ ಎಷ್ಟು ಜನ ಅಂತ ಗೊತ್ತಾಗ್ಬೇಕು, ನಾನು ಅವ್ರ ಜೊತೆಲಿ ಮಾತಾಡಿ ಡೇಟ್ ಫಿಕ್ಸ್ ಮಾಡ್ಬೇಕಾದ್ರೆ. ಅದಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ಸೊ ಯಾರು ಕೂಡ ನಂಬರ್ಸ್ ಗಳು ಕೊಡ್ತಾ ಇಲ್ಲ. ಡೆಫಿನೆಟ್ ಆಗಿ ನಾವು ಬರ್ತಾ ಇದೀವಿ. ಕೆಲವೊಬ್ರು ಮಾತ್ರ ಹೇಳಿದ್ದಾರೆ, ಬಟ್ ಸಾಕಷ್ಟು ಮಂದಿ ಇನ್ನೂ ಬರ್ಬೇಕು. ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ದಯಮಾಡಿ ಬೇಗನೆ ತಿಳಿಸಿದ್ರೆ ನಿಮ್ ನಿರ್ಧಾರಗಳು, ಬೇಗನೆ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಒಂದು 20-30 ಜನರಿಗೆ ಆ ತರ ಮಾಡ್ರಿ. ಆಟೋಮೆಟಿಕ್ ಆಗಿ ಅದು ಹೆಚ್ಚು ಕಮ್ಮಿ ಆಗುವಂತ ಸಂದರ್ಭ ಮೀಟಿಂಗ್ ನಲ್ಲಿ ಎವ್ರಿ ಮೀಟಿಂಗ್ ನಲ್ಲಿ ನಡೀತಾ ಇದೆ ಸರ್. ಸೊ ಹಂಗಾಗಿ ಒಂದು ಡೇಟ್ ಮಾಡಿ ಈ ನಂಬರ್ಗಳನ್ನ ಅಲೋ ಮಾಡ್ರಿ. ಅಷ್ಟು ಜನರ ನಾವು ಪಿಕಪ್ ಮಾಡ್ಬೇಡ. ಸೊ ಹಂಗಾಗಿ ಈಗ ನಾವು 20 ಫ್ಯಾಮಿಲೀಸ್ ಅಂದ್ರೆ 2-3 ಆದ್ರೂ ಕೂಡ ಒಂದು 40-50 ಆಗ್ತದೆ ಸರ್. ಯಾಕಂದ್ರೆ ಇದು ಎಲ್ಲ ಇಂಡಿವಿಜುವಲ್ ಆಗಿ ಹೇಳಲ್ಲ ಜನರು, ನಮ್ಗ್ ಗೊತ್ತಿದೆ ಅಲ್ವಾ. ಸೊ ಅವರು ಆ ಡೇಟ್ ಅನ್ನ ಫಿಕ್ಸ್ ಮಾಡಿ ಈ ತರ ಮಾಡ್ರಿ. ಸೊ ದಟ್ ವಿಲ್ ಬಿ ಫಾರ್ವರ್ಡೆಡ್. ಓಕೆ, ನಿಮ್ಮ ಆದೇಶವನ್ನ ತೆಗೆದುಕೊಳ್ತೇನೆ. ನಮಗೆ ಇದಕ್ಕೆ ರೂವಾರಿ ಆಗಿರ್ತಕ್ಕಂಥವ್ರು ಚಿನ್ನಪ್ಪ ಸಾತ್ವಿಕ್ ಅವರು, ಅವ್ರ ಜೊತೆ ಕುಂತು ಮಾತಾಡಿ ಖಂಡಿತ ಪಾಸ್ಟರ್ ಮಾತಾಡೋಣ. ಎಲ್ಲರೂ ರಜೆಗೆ ವೇಟ್ ಮಾಡ್ತಾ ಇದಾರೆ, ಪರೀಕ್ಷೆಗಳು ನಡೀತಾ ಇವೆ. ಎಲ್ರು ಮಕ್ಕಳ ಜೊತೆ ಬರುವಂತ ವ್ಯವಸ್ಥೆ ಮಾಡಿದ್ರೆ ಅವರು ಕೂಡ ಬರ್ತಾರೆ. ಮೈಸೂರೇನು ಚೆನ್ನಾಗಿರುವಂತಹ ಒಂದು ಸ್ಥಳ ಆಗಿರೋದ್ರಿಂದ ಎಲ್ರಿಗೂ ಇಷ್ಟ ಆಗ್ಬಹುದು. ನಾವು ನಮ್ಮ ಒಂದು ಯೋಜನೆಯನ್ನು ಅವ್ರ ಮುಂದೆ ಇಡೋಣ. ದೇವರ ಒಂದು ಸಹಾಯದಿಂದ ನೆರವೇರುತ್ತೆ. ಶ್ರೀರಂಗಪಟ್ಟಣ ಅಥವಾ ಮೈಸೂರು? ವೆರಿ ಕ್ಲೋಸ್ ಟು ಮೈಸೂರ್ ಸರ್. ಪಟ್ನಾ is just like Mysore only. In between ಮೈಸೂರ್ ಅಂಡ್ ಶ್ರೀರಂಗಪಟ್ಟಣ ಅದು ರೆಸಾರ್ಟ್ ಇದೆ. ರೆಸಾರ್ಟ್ ತುಂಬಾ ಚೆನ್ನಾಗಿದೆ. ಕಾವೇರಿ, ಅದು ಟಿಪ್ಪು ಸುಲ್ತಾನದ ಪ್ಯಾಲೇಸ್ ಸರ್. ಅದು ಶ್ರೀರಂಗಪಟ್ಟಣ. ಹೌದು, ಅದು ಚೆನ್ನಾಗಿದೆ. ಅದು ಕ್ರೈಸ್ತರೊಬ್ರು ಅಲ್ಲಿ ತಗೊಂಡು ಒಂದು ಇದೇ ತರ ಈ ಪ್ರಾರ್ಥನಾ ಕೂಟಗಳಿಗೆ ಅವರು ಯಾವಾಗ್ಲೂ ಕೊಡ್ತಾ ಇರ್ತಾರೆ. ಅದು ಪಾಸ್ಟರ್ ರಾಜು ಅವ್ರಿಗೆ ಗೊತ್ತು. ಒಳ್ಳೆ ಸ್ಥಳ. ಅವ್ರ ಜೊತೆ ನಾವು ಮಾತಾಡ್ಬೇಕು. ಚಿನ್ನಣ್ಣವರು ಡೇಟ್ ಫಿಕ್ಸ್ ಮಾಡ್ಬೇಕು. ಯಾವ ಡೇಟ್ ಅಲ್ಲಿ ಫ್ರೀ ಇರ್ತದೆ ಕೇಳ್ಕೊಬೇಕು. ಈಗ ನಾವು ಒಂದು 100 ಜನ ಇರ್ಬೋದು. ಹೌದೌದು, ಚೆನ್ನಾಗಿದೆ. ಅಲ್ಲೆಲ್ಲ ರೂಮ್ಸ್ ಇದೆ, ಎಲ್ಲಾ ಅರೇಂಜ್ಮೆಂಟ್ಸ್ ಇದೆ, ಹಾಲ್ ಇದೆ, ಪ್ರೇಯರ್ ಹಾಲ್ ಇದೆ. ಎಲ್ಲ ಮದುವೆಗೂ ಕೊಡ್ತಾರ ಸರ್ ಅದ ಅಲ್ಲ? ಇಲ್ಲಿ ತನಕ ಮದುವೆಗೆ ಏನು ಅವ್ರು ಮಾಡ್ಲಿಕ್ಕಿಲ್ಲ. ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ. ಅದಕ್ಕೆ ಸರ್ ಮುಂದಿನ ತಿಂಗಳು ಏಪ್ರಿಲ್ ಮೇ ನಲ್ಲಿ ಮದುವೆಗಳು ಇದೆ ಸರ್ ಮುಸ್ಲಿಮ್ಸ್ ಅವರು. ಇಲ್ಲ ಅಲ್ಲಿ ಆ ರೀತಿ ಏನಿಲ್ಲ. ಮದುವೆ ಇಲ್ಲ, ಬರೀ ಪ್ರೇಯರ್ ಮೀಟಿಂಗ್ಸ್ ಮಾತ್ರ ಕೊಡ್ತಾ ಇದಾರೆ ಅವ್ರು. ಹೌದ್ರಾ? ರಿಲಿಜಿಯಸ್ ಪ್ರೋಗ್ರಾಮ್ಸ್ ಮದುವೆಗಳು ಇದೆ, ಅದಕ್ಕೋಸ್ಕರ ನಾನು ಕೇಳ್ಪಟ್ಟೆ ಅಷ್ಟೇ. ಅದು ಮೋಸ್ಟ್ಲಿ ಕ್ರಿಶ್ಚಿಯಾನಿಟಿ ಅಷ್ಟೇ ಇರ್ಬೇಕಲ್ಲ ಫಸ್ಟ್. ಅದು ಕ್ರೈಸ್ತರು ಮಾತ್ರ. ಹೌದೌದು. ಬೇರೆ ದೊಡ್ಡದಾಗಿರೋ ರೆಸಾರ್ಟ್ಗಳಿವೆ, ಅವೆಲ್ಲ ಲೌಕಿಕವಾದವು. ಇದು ಮಾತ್ರ ಎಕ್ಸ್ಕ್ಲೂಸಿವ್ಲಿ ಫಾರ್ ಪ್ರೇಯರ್ ಮೀಟಿಂಗ್ಸ್. ಅವರು ಆಲ್ ಡಿನಾಮಿನೇಷನ್ಸ್ ಕೊಡ್ತಾರೆ. ಎಲ್ಲ ಡಿನಾಮಿನೇಷನ್ಸ್ ಕೊಡ್ತಾರಾ? ಕೊಡ್ತಾರೆ. ಅವರು ಆಕ್ಚುಲಿ ದೇ ಆರ್ ನಾಟ್ ಅಡ್ವೆಂಟಿಸ್ಟ್, ದೇ ಆರ್ ಕ್ರಿಶ್ಚಿಯನ್ಸ್. ನಾರ್ತ್ ಕರ್ನಾಟಕದವರು, ಬೆಳಗಾಂದವರು. ಹೌದಾ? ಬೇಸಿಕಲಿ ದೇ ಆರ್ ಫ್ರಮ್ ಬೆಳಗಾಂ. ಸೊ ಅಲ್ಲೇ ಬಂದು ಸೆಟ್ಲ್ ಆಗಿದ್ದಾರೆ. ಬೆಂಗಳೂರಲ್ಲಿ ಅವ್ರು ಇರೋದು, ಬಟ್ ಅವ್ರೆಲ್ಲ ಅಲ್ಲಿ ಜಮೀನ್ ತಕೊಂಡು ಇದು ಪರ್ಪಸ್ಗೆ ಅಂತ ಹೇಳಿ ಮಾಡಿರೋದು.
ಸೊ ಅದನ್ನೆಲ್ಲ ಅವ್ರ ಮಗಳು ನೋಡ್ಕೊಳ್ತಾ ಇದ್ದಾರೆ. ಓಕೆ ಓಕೆ. ಚಿನ್ನಪ್ಪ ಅವ್ರೆ, ನೀವು ಒಂದ್ಸಾರಿ ಅವ್ರಿಗೆ ಒಂದು ಫೋನ್ ಮಾಡಿ ಆಯ್ತು dates ಪಾಸ್ಟರ್. ಯಾವಾಗ ಡೇಟ್ಸ್ ಫ್ರೀ ಇರ್ತದೆ ಕೇಳ್ಕೊಂಡ್ರೆ ಆ ಡೇಟ್ ಫಿಕ್ಸ್ ಮಾಡ್ಬಿಡೋಣ. ಮೇ ಅಲ್ಲಿ ವಾಟ್ ದ ಡೇಟ್ಸ್ ಅವೈಲಬಲ್ ಅಲ್ಲಿ ಮೇದಲ್ಲಿ? ನಾನು ಅದನ್ನ ವಿಚಾರಿಸಿ ಯಾವ ದಿನ ಅಲ್ಲಿ ಫ್ರೀ ಇದೆ ಅಂತ ನೋಡ್ಕೊಳ್ತೀನಿ. ಡೇಟ್ಸ್ ನ ಆಮೇಲೆ ಫಿಕ್ಸ್ ಮಾಡ್ಕೊಂಡು ನೋಡ್ಬಿಟ್ಟು. ಶುಕ್ರವಾರ ಶನಿವಾರ ಇರ್ಬೇಕು ನಮ್ಗೆ. ಶುಕ್ರವಾರ ಶನಿವಾರ ಅಲ್ಲಿ ಸರಿ ಸರಿ, ಆಯ್ತು ಪಾಸ್. ಓಕೆ ಪಾಸ್, ನಮ್ದು ಪ್ರಾಬ್ಲಮ್ ಏನಿಲ್ಲ. ನಮ್ಗೆ ಟ್ರಾವೆಲ್ ಇರೋದ್ರಿಂದ ಆರಾಮಾಗಿ ಬರ್ಬೋದು. ಎಲ್ಲ ಊಟ ಉಪಚಾರಗಳಲ್ಲೇ ಎಲ್ಲ ಆರ್ಗನೈಸರ್ಸ್ ಮಾಡುವಂತ ಸಂದರ್ಭ ಇರೋದ್ರಿಂದ ಮೋಸ್ಟ್ ಆಫ್ ಕಮ್ ಸರ್. ನೀವು ಆರ್ಗನೈಸ್ ಎಂಟರ್ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಏನ್ ಟ್ರಾವೆಲ್ ತಾನೇ, ಟ್ರಾವೆಲ್ ನಾವು ಇಂಡಿವಿಜುವಲ್ ಆಗಿ ಮಾಡ್ಕೋತೀವಿ. ಯಾಕಂದ್ರೆ ಎವ್ರಿಬಡಿ ಟ್ರಾವೆಲ್ ಹ್ಯಾಸ್ ಟು ಬಿ ಟೇಕನ್ ಕೇರ್ ಅಲ್ಲ, ಹಂಗಾಗಿ ನೋ ಪ್ರಾಬ್ಲಮ್. ಅಲ್ಲೇ ಹೋಗೋದು, ಅಲ್ಲಿ ಹೋಗೋದಿರಪ್ಪ. ಹಾ ಅಷ್ಟೇ. Instead of going some other place, ಒಂದು ದೇವರ ಸೇವೆ ಆಗ್ತದ, ಒಂದು ಗೆಟ್ ಟುಗೆದರ್ ಆಗ್ತದ. ಒಂದ್ 2 ದಿವಸ we may stay in the God's presence. Yes. Nearby many tourist places are there. You can visit our places. Historical places ಇದೆ. ನೇಚರ್ ಚೆನ್ನಾಗಿದೆ. Absolutely. ಒಂದು ಅಲ್ಲಿಂದ ಮುಂದುವರಿಸಬೇಕು ಅಂದ್ರೆ ನೀವು ಕೊಡಗಿಗೆ ಹೋಗ್ಬೋದು, ಊಟಿಗೆ ಹೋಗ್ಬೋದು, ಹತ್ರನೇ ಇದೆ. ಇವನ್ ಬರ್ಡ್ ಸೆಂಚುರಿ ನೋಡ್ಬೋದು ಅಲ್ಲೆಲ್ಲ. ಹೌದು, ಬರ್ಡ್ ಸೆಂಚುರಿ ಅಲ್ಲಿ ಶ್ರೀರಂಗಪಟ್ಟಣದಲ್ಲೇ ಇದೆ ಪಕ್ಷಿಧಾಮ. ನಮ್ಮ ಈ ಒಂದು ಇದು ನಡೆಯೋದ್ರಲ್ಲಿ ಪಕ್ಕದಲ್ಲಿ ಎದುರುಗಡೆನೆ, ಅದು ಸ್ವಲ್ಪ ದೂರದಲ್ಲಿ ಪಕ್ಷಿಧಾಮ ಇದೆ. ಇಲ್ಲ ಪಾಸ್ಟರ್, ನಂಗೆ ತಿಳಿದಂಗೆ ಸುಮಾರು ಜನ ಬರ್ತಾರ. ಯು ಕನ್ಫರ್ಮ್ ದಿ ಡೇಟ್ಸ್ ಅಂಡ್ ಇದೆ. ನನಗೆ ಧೈರ್ಯ ಏನಂದ್ರೆ, ನನಗೆ ಹೇಳ್ರೆ ಅಟ್ಲೀಸ್ಟ್ ನಾವು ಬರ್ತಾ ಇದೀವಿ ಅಂತ ಹೇಳ್ಬಿಟ್ರೆ, ನಮ್ಗೆ ಇಷ್ಟು ಜನ ಅಂತ ಗೊತ್ತಾಗ್ಬಿಟ್ರೆ ನಾವು ಧೈರ್ಯವಾಗಿ ನಾವು ಒಂದು 10 ಜನ ಎಕ್ಸ್ಟ್ರಾನೇ ಮಾಡ್ಬೋದು, ಏನ್ ತೊಂದ್ರೆ. ಅದಕ್ಕೋಸ್ಕರ ವೇಟ್ ಮಾಡ್ತಿದ್ದೀನಿ. ನೋಡೋಣ, ನಮ್ಮ ಜಾನ್ಸನ್ ಶರಣಪ್ಪ ಅವರು ಒಂದು ಧೈರ್ಯ ಕೊಟ್ಟಿದ್ದಾರೆ. ಆ ಧೈರ್ಯದ ಪ್ರಕಾರವಾಗಿ ಕೆಲಸ ಮಾಡೋಣ. ಎಲ್ರು ಬನ್ರಿ, ಅದು ನಮ್ಮ ಒಂದು ಜ್ಞಾಪಕ. ನನ್ನ ಹೆಸರು ಬರ್ಕೊಳ್ಳಿ, ನಾನಂತೂ ಖಂಡಿತ ಬರ್ತೇನೆ. ನಾವು ಬೇರೆ ಕರ್ಕೊಂಬರಕ್ ಪ್ರಯತ್ನ ಪಡ್ತೇನೆ. ಓಕೆ. ಮೋಸ್ಟ್ ಆಫ್ ಝೂಮ್ ಅಲ್ಲಿ ಅಟೆಂಡ್ ಆಗೋರೆಲ್ಲ ಬರ್ತಾರೆ ಅನ್ಕೊಂಡಿದೀವಪ್ಪ. ನನಗೂ ಹಂಗ ಅನ್ಸುತ್ತೆ. ನಮ್ಗೆ ಬೆಂಗಳೂರಿಂದ ಕಮ್ ಅಲಾಂಗ್ ವಿತ್ ಯುವರ್ ಫ್ಯಾಮಿಲಿ. ಫ್ಯಾಮಿಲಿ ಜೊತೆ ಬರ್ತಾರ ಮೋಸ್ಟ್ ಪ್ರಾಬಬ್ಲಿ. ಫ್ಯಾಮಿಲಿ ಜೊತೆನೆ ಬರ್ತಾರೆ ಎಲ್ಲರೂ ನನ್ ತಿಳಿದ ಮಟ್ಟಿಗೆ. ಇಲ್ಲ ಅಟ್ಲೀಸ್ಟ್ ಒಂದ್ ಫ್ಯಾಮಿಲಿಯಲ್ಲಿ 4-5 ಜನ ಬರ್ತಾರ ಪಾಸ್ಟರ್, ಒಂದ್ ಫ್ಯಾಮಿಲಿಯಲ್ಲಿ. ಹಂಗೆ ಅದೆಲ್ಲ ನಮ್ಗೆ ಸಡನ್ ಆಗಿ ಯಾವಾಗ ನಮ್ಗೆ ಕನ್ಫ್ಯೂಷನ್ ಆಗ್ಬಾರ್ದು. ಮುಂಚಿತವಾಗಿ ಡೆಫಿನೆಟ್ ಆಗಿ ಗೊತ್ತಾಗ್ಬಿಟ್ರೆ ನಮ್ಗೆ ಒಂದ್ 10 ಜನ ಜಾಸ್ತಿ ಮಾಡ್ಕೊಂಡ್ರು ಚೆನ್ನಾಗಿರ್ತದೆ. ಅಲ್ಲಿ ಮಾಡ್ಕೋಬಹುದು. ಅದಕ್ಕೇನ್ ಸ್ವಲ್ಪ ಇನ್ನೂ ಟೈಮ್ ಇದೆ. ದಯಮಾಡಿ ಬೇಗನೆ ತಿಳಿಸ್ರಿ. ನೆಕ್ಸ್ಟ್ ವೀಕ್ ಅನ್ಕೊಡ್ದೆ ಅಟ್ಲೀಸ್ಟ್ ಒಂದು ಕಂಪ್ಲೀಟ್ ಫಿಗರ್ ನಮ್ಗೆ ಸಿಕ್ಕಿದ್ರೆ. ನಮ್ಮ ಕೋಲ್ಕರ್ ಸರ್ ಅವ್ರಿಗೆ ಈ ಒಂದು ಮೆಂಬರ್ಸ್ ನ ಅಂದ್ರೆ ಮೆಂಬರ್ಸ್ ನ ಕಂಬೈನ್ ಮಾಡಕ್ ಅವ್ರಿಗೆ ಇನ್ಚಾರ್ಜ್ ಕೊಟ್ಬಿಡಿ ಸರ್, ಅವರೆಲ್ಲ ಇದು ಮಾಡ್ಕೋತಾರ. ಒಳ್ಳೆ ಸಜೆಷನ್. ಪರ್ಸನಲ್ ಆಗಿ ಕೋಲ್ಕರ್ ಸರ್ ನೀವು ಒಂದು ಫೋನ್ ಮಾಡಿ ಎಲ್ಲ ಇಂಟ್ರೆಸ್ಟ್ ತಿಳ್ಕೊಂಡು ಎಷ್ಟು ಏನಂತ ಹೇಳಿ ಅದ್ ಮಾಡ್ಕೊಂಡ್ರೆ ಚೆನ್ನಾಗಿರ್ತದೆ. ಸರಿ ಪಾಸ್ಟರ್, ಖಂಡಿತ 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 ಖಂಡಿತ. ಶರಣಪ್ಪ ಸರ್ ಹೇಳಿದ್ಮೇಲೆ ಆಯ್ತು. ಅಲ್ಲ ಅದು ಮುಂದೆ ಬಂದ್ರೆ ಆಗ್ತದೆ ಸರ್, ಕೆಲಸಗಳು ಆಗಲ್ಲ. ಯಾಕಂದ್ರೆ I will do it individually. I'll contact individually. I'll contact and I will let you know. Okay sir, thank you. ಸ್ವಲ್ಪ ಟೈಮ್ ಕೊಡಿ, ಯಾಕಂದ್ರೆ ಇಮಿಡಿಯೇಟ್ಲಿ ದೇ ಮೇ ನಾಟ್ ಇದು. ಅದೇ ಟೈಮ್ ಇದೆ. ಈಗ ನಾವು ಟೈಮ್ ಇರೋಗ್ಲೇ ಮಾಡ್ಕೊಂಡ್ರೆ ನಾನು ಸ್ಟಾರ್ಟ್ ಮಾಡ್ತೇನೆ. ಓನ್ಲಿ ಅಲ್ಲಿ ರಿಸಾರ್ಟ್ ಬುಕ್ ಮಾಡೋದು, ಅದ್ರ ಡೇಟ್ ಫಿಕ್ಸ್ ಮಾಡ್ಕೊಳ್ಳಿ ಮೊದಲು. ಆಮೇಲೆ ಇದನ್ನ ನಾವು ಇಂಡಿವಿಜುವಲ್ ಓಡಾಡ್ಸೋಣ, ನೋ ಪ್ರಾಬ್ಲಮ್. ಅದನ್ನ ನಾವು ಆರ್ಗನೈಸ್ ಮಾಡ್ಬೇಕು. ಅದನ್ನ ನೀವು ಮಾಡ್ಕೊಡ್ರಿ. ಇದನ್ನ ನಾನು I will just see how many members are coming. I will contact individually. Okay. Yes, Pastor. Thank you, sir. Thank you, Pastor. ಧನ್ಯವಾದ. Thank you very much.
ಗುಡ್ ಮಾರ್ನಿಂಗ್ ಪಾಸ್ಟರ್. ಗುಡ್ ಮಾರ್ನಿಂಗ್ ಲೋಕೇಶ್ ಅಂಕಲ್. ಲೋಕೇಶ್ ಅವ್ರು ಎಲ್ಲಿದ್ದೀರಿ? ಇಲ್ಲೇ ಮನೆ ಹತ್ರ ಇದೀನಿ ಸರ್. ಎಲ್ರು ಚರ್ಚೆ ಮಾಡಿದ್ರಿ? ನಿಮ್ ಸಪ್ಲಾನ ಇಲ್ಲ? ಇಲ್ಲ ನೀವ್ ಮಾತಾಡೋದೆಲ್ಲ ಕೇಳಿಸ್ಕೊಳ್ತಾ ಇದ್ದೆ. ಕೇಳಿಸ್ಕೊತಾ ಇದ್ರೆ ಎಲ್ಲ ಆಗ್ಲಿ ಆಮೇಲೆ ಮಾತಾಡೋಣ ಅಂತ ಸುಮ್ಗೆ ಅದ. ನೀವು ಮಾತಾಡಿದ್ರೇನೆ ಇಲ್ಲಿ ಒಂಥರ ಇದು ಬರ್ತದೆ, ಇಲ್ಲಿ ಕಳ ಬರ್ತದೆ. ಎಲ್ಲ ಜೋಶ್ ಬರುತ್ತೆ, ಜೋಶ್ ಬರುತ್ತೆ. ನಮ್ ಲೋಕೇಶ್ ಅಂಕಲ್ ಅವ್ರು ಮಾತಾಡಿದ್ರೆ ಜೋಶ್ ಬರುತ್ತೆ. ಜೋಶ್ ಬರ್ತದೆ. ಎಲ್ಲ ಬೋಧಕರು ಒಳ್ಳೆ ಎಲ್ಲ ಬರ್ತಾರೆ ಹೇಳಿ. ಅಲ್ಲ ನಮ್ಮ ರಾಜು ಪಾಸ್ಟರ್ ಒಂದು ಒಳ್ಳೆ ಕಾರ್ಯಕ್ರಮ ಮಾಡೋದಕ್ಕೆ ದೇವರು ಅವ್ರನ್ನ ಪ್ರೇರೇಪಿಸಿದ್ದಾರೆ. ನಾವೆಲ್ಲರೂ ಭಾಗಿಯಾಗೋಣ ಅದಕ್ಕೆ. ಖಂಡಿತ ಎಲ್ಲರೂ ಆ ಕೂಟವು ಯಶಸ್ವಿಯಾಗಿ ನಡೀಲಿ. ದೇವರಲ್ಲಿ ದಿವಸ ನಾವು ಪ್ರಾರ್ಥನೆ ಮಾಡ್ತಾ ಇದೀವಿ. ಅವರು ಆ ಒಂದು ಕೂಟ ಮಾಡೋದ್ರಿಂದ ಎಷ್ಟೋ ಒಂದು ಬೋಧಕರು ಅಲ್ಲಿ ಬಂದು ಸೇರ್ತಾರೆ. ಪ್ರತಿಯೊಬ್ಬರು ನಾವು ನೋಡ್ಬೋದು. ಇವೆಲ್ಲ ಒಂದು ಭಾಗ್ಯ ನಮ್ಗೆ. ಯಾಕಂದ್ರೆ ಎಲ್ಲೋ ಹುಟ್ಟಿದ್ದೀವಿ, ಎಲ್ಲೋ ಬೆಳೆದಿದ್ದೀವಿ. ನಾವು ಬೇರೆ ಫೋನ್ ಮುಖಾಂತರ ಮಾತಾಡ್ಕೊಳ್ತಾ ಇದೀವಿ. ಆ ಸಮಯದಲ್ಲಿ ನಾವು ಅಲ್ಲಿ ಬಂದ್ ಸೇರಿದಾಗ ಅದ್ರಲ್ಲಿರೋ ಒಂದು ಸಂತೋಷ ಮತ್ತೆ ದೇವರು ಕೊಡೋ ಒಂದು ಆಶೀರ್ವಾದ ಇವೆಲ್ಲ ನಾವು ಪಡ್ಕೊಳ್ಳೋಣ. ಎಲ್ರು ಪ್ರಾರ್ಥನೆ ಮಾಡೋಣ. ಖಂಡಿತ. ಥ್ಯಾಂಕ್ ಯು ಪಾಸ್ಟರ್. ಉತ್ತಮವಾದ ಸಂದೇಶ ನೀಡಿದಂತ ನಮ್ಮ ಶರಣಪ್ಪರು ಬೋಧಕರು ಅವ್ರಿಗೂ ನನ್ನ ಧನ್ಯವಾದಗಳು ತಿಳಿಸ್ತೀನಿ. ಈ ಕೂಟದಲ್ಲಿ ಸೇರ್ತಕ್ಕಂಥ ಪ್ರತಿಯೊಬ್ರು ಆ ವಾಕ್ಯಗಳೊಟ್ಟಿಗೆ ಇದನ್ನೆಲ್ಲ ಆಶೀರ್ವಾದ ಮಾಡ್ಲಿ. ದೇವ್ರು ನಾವು ಆ ವಾಕ್ಯಗಳನ್ನ ಅರ್ಥಕೊಂಡು ನಡೆಯೋಣ. ದೇವ್ರ ನಾಮಕ್ಕೆ ಸ್ತೋತ್ರ. ಓಕೆ, ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.